ಅದು ಬಿಜೆಪಿ ಕಾಂಗ್ರೆಸ್ ತಿಪ್ಟೂರಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಪ್ಪ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮುಂದಿನ ಒಂದು ವಿಧಾನಸಭಾ ಎಲೆಕ್ಷನ್ ಏನ್ ಬರ್ತಾ ಇದೆ, ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿ ಅಂತ ಹೇಳಿ ನೀವು ಹೇಳಿದಿರಾ. ಸೊ ಇದನ್ನ ಎಷ್ಟರ ಮಟ್ಟಿಗೆ ನೀವು ಇದನ್ನ ತಗೊಂಡೋಗಿ ನಿರ್ಧಾರ ಮಾಡಿದ್ರೆ? ಪ್ರಯತ್ನ ಮಾಡಿ ಈ ಬಾರಿ ನಮ್ಗೊಂದು ಅವಕಾಶ ಮಾಡಿಕೊಡಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತೆ NDA ಅಭ್ಯರ್ಥಿ, ಈಗೇನು NDA ಅಂತ ತೀರ್ಮಾನ ಮೇಲೆ ನಮ್ಮಲ್ಲಿ ಮೋದಿ ಅವರು ತಗೊಂಡಿದ್ದಾರೆ, ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿಂದ ದುಡ್ಕೊಂಡು ಬಂದಿದ್ದೀವಿ ನಾವು ಒಂದೇ ಪಕ್ಷದಲ್ಲಿ. ಸೊ ಈಗ ಎಜುಕೇಶನ್ ಮಿನಿಸ್ಟರ್ ನಿಮ್ಮ ಪಕ್ಷದವರೇ ಆಗಿದ್ರು, ಬಿಜೆಪಿ ಪಕ್ಷದವರು ತಿಪ್ಟೂರು ತಾಲೂಕಲ್ಲಿ. ಯಾವುದು ಕೂಡ ಒಂದೇ ಒಂದು ಶಿಕ್ಷಣ ಒಂದು ವಿಚಾರಕ್ಕೆ, ಅಂದ್ರೆ ಈಗ ಮಿಡ್ಲ್ ಸ್ಕೂಲ್ ಇಂದ ಹಿಡಿದು ಹೈಸ್ಕೂಲ್, ಕಾಲೇಜ್, ಎನಿ ಪಾರ್ಟ್, ಅದನ್ನ ಯಾವ್ದೋ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಎಲ್ಲೂ ಆಗ್ಲಿಲ್ವಲ್ಲ ಸರ್? ಈಗ ಬಸವರಾಜ ಬೊಮ್ಮಾಯಿ ಅವರ ಒಂದು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ ಕಾಲೇಜು ಒಂದು ಅನುಮೋದನೆ ಆಗಿದ್ದಂತ ಒಂದು ವಿಚಾರ ನಿಮಗೂ ಕೂಡ ಗೊತ್ತಿದೆ. ಸೊ ಅದು ಏನಾಯ್ತು ಸರ್ ಆ ಒಂದು ಸಂದರ್ಭದಲ್ಲಿ? ಕಾಲೇಜಿಗೆ ಆಲ್ರೆಡಿ ಇದೆ, ಖಾಸಗಿಯ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಜೊತೆಗೆ ಮೆಡಿಕಲ್ ಕಾಲೇಜು, ಯಾಕಂದ್ರೆ ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ ಸೊ ನಮ್ಮ ರಾಜ್ಯದಲ್ಲಿ. ಆಮೇಲೆ ಜೊತೆಗೆ ಇನ್ನೊಂದೇನಂತಂದ್ರೆ ನವೋದಯ ಆದರ್ಶ ಸೈನಿಕ ಶಾಲೆ ಸಾಕಷ್ಟು ಜಿಲ್ಲೆಗಳಲ್ಲಿದೆ, ಆದ್ರೆ ಕರ್ನಾಟಕದಲ್ಲಿ ನಮ್ ತುಮಕೂರು ಜಿಲ್ಲೆ ಬಹುದೊಡ್ಡ ಜಿಲ್ಲೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೆ. ಸೊ ಈ ಒಂದು ವಿಚಾರಕ್ಕೆ ನಾನು ಸೋಮಣ್ಣನವ್ರಿಗೂ ಕೂಡ ಲೆಟರ್ ಕೊಟ್ಟಿದ್ದೀನಿ. ಬಸವಣ್ಣನ ಸ್ಟ್ಯಾಚ್ಯೂ ಒಂದು ವಿಚಾರಕ್ಕೆ ಸಾಕಷ್ಟು ಒಂದು ರಾಜಕೀಯ ನಡೀತು. ಸೊ ಇದೇನ್ ಆಗ್ಬಹುದು ಅಂತ ಹೇಳಿ ಒಂದು ಕುತೂಹಲ ಸರ್. ಅಂದ್ರೆ ಒಂದು ಕಾರ್ಯಾಲಯ ತಿಪ್ಟೂರಲ್ಲಿ ಯಾಕೆ ಸರ್ ಬಿಜೆಪಿ ಕಾರ್ಯಾಲಯ ಆಗಿಲ್ಲ ಕೇಳ್ತಕ್ಕಂಥ ವಿಚಾರ. ತಿಪ್ಟೂರಲ್ಲಿ ಟ್ಯಾಲೆಂಟ್ಸ್ ಗಳಿಗೆ ಏನು ಸಮಸ್ಯೆ ಇಲ್ಲ, ಕೌಶಲ್ಯಕ್ಕೂ ಸಮಸ್ಯೆ ಇಲ್ಲ, ಆದ್ರೆ ಯಾವುದೇ ಒಂದು ರಾಜಕೀಯವಾಗಿ ಬರೋದಕ್ಕೆ ಜಾತಿ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ. ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಜಾತಿ ಸರ್, ಈಗ ಏನಾಗುತ್ತೆ, ರೈತಾಪಿ ಬದುಕಿನಿಂದ ಆರಿಸ್ ಬಂದಿರತಕ್ಕಂಥವ್ರು ಎಲ್ಲರೂ ಕಡಿಮೆ ಆಗೋಗ್ಬಿಟ್ರು. ಕರೆಕ್ಟ್. ಇವತ್ತಿನ ದಿವಸ ಒಬ್ಬ ಶಾಸಕನಾಗಿ ಆರಿಸ್ ಬಂದಿದ್ದ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಮಾಧುಸ್ವಾಮಿ ಅವ್ರನ್ನ. ಹಳ್ಳಿಯಿಂದ ಇವತ್ತು ಅವರು ಬೆಂಗಳೂರು ಒಬ್ಬ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾಗಿದ್ರು. ಕ್ಯಾಬಿನೆಟ್ ಮೀಟಿಂಗ್ ದಿವಸ ಸುಧಾನನು ಬೆಳಗ್ಗೆ ದಿಲ್ಲಿಂದ ಹೋಗ್ತಾ ಇದ್ರು. ಹಿಂದುತ್ವ ಅಂತಕ್ಕಂಥದ್ದು ಕೇವಲ ಬಿಜೆಪಿಗೆ ಅದನ್ನ ವೋಟ್ ಬ್ಯಾಂಕಿಂಗ್ಗೋಸ್ಕರ ಬಳಸ್ತಾ ಇದ್ದಾರೆ. ಗೋವನ್ನ ಇದುವರೆಗೂ ಕೂಡ ರಾಷ್ಟ್ರೀಯ ಪ್ರಾಣಿ ಅಂತಕ್ಕಂಥ ಒಂದು ವಿಚಾರ ಮತ್ತೆ ಗೋ ಹತ್ಯೆ ನಿಷೇಧವನ್ನ ಯಾವುದೇ ಕಾರಣಕ್ಕೂ ಇನ್ನು ಮಾಡೋದಕ್ಕಾಗ್ಲೇ ಇಲ್ಲ ಸಂಪೂರ್ಣವಾಗಿ ಅಂತ. ಪ್ರಸ್ತುತ ಒಂದು ಸಮಯದಲ್ಲಿ ಕಾರ್ಯಕರ್ತರನ್ನ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿರೋ ಸ್ವಯಂ ಸೇವಕರನ್ನ ಈ ಒಂದು ಇದನ್ನ ಗುರುತಿಸ್ತಕ್ಕಂಥ ವಿಚಾರಗಳಾಗಿರ್ಲಿ, ಅವರಿಗೆ ಒಂದಿಷ್ಟು ಮನ್ನಣೆಯನ್ನ ಕೊಡ್ತಕ್ಕಂಥ ವಿಚಾರ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ. ಎಲ್ಲ ಈ ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲಿ 4 ಕಾಸು ದುಡ್ಡು ಮಾಡಿರೋಂಥವ್ರು, ದುಡ್ಡಿರೋಂಥವ್ರು ಮಾತ್ರ ಇವತ್ತು ರಾಜಕಾರಣ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಾಮಾಣಿಕರು ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥವ್ನು ಯಾವುದೇ ಒಬ್ಬ ಕಾರ್ಯಕರ್ತ ಏನಾದ್ರೂ ಇವತ್ತಿನ ದಿವಸ ಗುರುತಿಸ್ತಾರೆ. ನಾವು ಎಕ್ಸಾಂಪಲ್ ಕೊಟ್ಟು ಮೋದಿ ಅವ್ರನ್ನ ಹೇಳ್ಬೋದು. ಪ್ರತಿ ಒಂದು ಸಮಾಜದಲ್ಲೂ ಗುರುತಿಸಿ ಇವತ್ತೊಂದು ದಿವಸ ರಾಜ್ಯಸಭೆಗೆ ಆರಿಸಿ ಕಳಿಸ್ತಾ ಇದ್ದಾರೆ. ಬಸವಣ್ಣನವರು ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಅನ್ನೋದು ನನ್ನ ಅದು ಸತ್ಯ, ಅದು 100% ಸತ್ಯ. ಬಸವಣ್ಣವರು ಎಲ್ಲಾರು. ಸೊ ಈಗ ಎಜುಕೇಶನ್ ಮಿನಿಸ್ಟರ್ ನಿಮ್ಮ ಪಕ್ಷದವರೇ ಆಗಿದ್ರು, ಬಿಜೆಪಿ ಪಕ್ಷದವರು ತಿಪ್ಟೂರು ತಾಲೂಕಲ್ಲಿ. ಯಾವುದು ಕೂಡ ಒಂದೇ ಒಂದು ಶಿಕ್ಷಣ ಒಂದು ವಿಚಾರಕ್ಕೆ, ಅಂದ್ರೆ ಈಗ ಮಿಡ್ಲ್ ಸ್ಕೂಲ್ ಇಂದ ಹಿಡಿದು ಹೈಸ್ಕೂಲ್, ಕಾಲೇಜ್, ಎನಿ ಪಾರ್ಟ್, ಅದನ್ನ ಯಾವ್ದೋ ಒಂದು ಎಕ್ಸಾಂಪಲ್ ನ ಸೆಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಎಲ್ಲೂ ಆಗ್ಲಿಲ್ವಲ್ಲ ಸರ್? ಇಲ್ಲ, ನಾವು ಒಂದ್ 2-3 ಬಾರಿ ಅವ್ರಿಗೆ ಹೇಳಿದ್ವಿ. 1ನೇ ತರಗತಿಯಿಂದ ಹಿಡಿದು PUC ವರೆಗೂ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಗಿನ್ನ ಜೋರಾಗಿ ಇವತ್ತು ನಮ್ಮ ತುಮಕೂರು ಜಿಲ್ಲೆನಲ್ಲಿ ಸಿರಾ ತಾಲೂಕ್ ಇರ್ಬೋದು, ಬೇರೆ ಬೇರೆ ಜಾಗದಲ್ಲಿ ಪ್ರೆಸಿಡೆನ್ಸಿ ಕಾಲೇಜ್ ಮಾಡೋದಕ್ಕಿಂತ ಮುಂಚೆ ಸರ್ಕಾರಿ ಶಾಲೆನ ಇವತ್ತೊಂದು ಮಾಡಿದ್ದಾರೆ. ತಮ್ಗೆಲ್ಲ ಗೊತ್ತಿದೆ, ಪೇಪರ್ ಮೊನ್ನೆ ಬಂದಿದೆ. ಖಂಡಿತ ಆ ರೀತಿ ಒಂದು ಮಾಡಿ ಅಂತ ಒತ್ತು ಕೊಟ್ಟು, ನಮ್ಮಲ್ಲಿ ನಗರದಲ್ಲಿ ಒಂದು 4 ಎಕರೆ ಇರತಕ್ಕಂಥದ್ದು ಒಂದು ಶಾಲೆ ಜಾಗ ಇತ್ತು. ಆ ಜಾಗದಲ್ಲಿ ಶಾಲೆ ಮುಚ್ಚೋಗಿದೆ, ಸರ್ಕಾರಿ ಶಾಲೆ. 600-700 ಮಕ್ಕಳಿದ್ದಂತ ಕಾಲದಲ್ಲಿ ನಾನು ಅದಕ್ಕೆ ಅಧ್ಯಕ್ಷನಾಗಿದ್ದೆ ಸರ್ಕಾರಿ ಶಾಲೆಗೆ. ಯಾರು ಕೌನ್ಸಿಲರ್ಸ್ ಇರ್ತಿದ್ವಿ ಅವರೇ ಆ ಶಾಲೆಗೆ ಅಧ್ಯಕ್ಷ ಆಗಿರ್ತಿದ್ವಿ. ನಾವೇನ್ ಮಾಡಿದ್ವಿ, ಒಂದು ಯೋಚನೆ ಮಾಡಿ ಅವತ್ತಿನ ದಿವಸ ಒಂದು ಶಾಲೆಗೆ 27-28 ಮಳಿಗೆ ಕಟ್ಟಿಸಿ ಅದ್ರಲ್ಲಿ ಬರ್ತಕ್ಕಂತ ಬಾಡಿಗೆನಲ್ಲಿ ಆ ಶಾಲೆ ಮಕ್ಕಳಿಗೆ ಅಭಿವೃದ್ಧಿ ವಿಚಾರದಲ್ಲಿ ಯೋಚನೆ ಮಾಡಿ, ಪ್ರತಿ ಟೀಚರ್ಗು ಒಂದು ಅಲ್ಮರ ಕೊಡಿಸಿ, ಗ್ಲಾಸ್ ಅಲ್ಮರ, ಮಕ್ಕಳು ಬುಕ್ಸ್ ಇಡ್ತಕ್ಕಂಥ ವ್ಯವಸ್ಥೆಗೆ, ಮತ್ತೆ ಒಂದು ಚೇರು, ಒಂದು ಟೇಬಲ್, ಈ ತರ ವ್ಯವಸ್ಥೆ ಮಾಡಿ 600-700 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆ ಕ್ರಮೇಣ ಮುಚ್ಚೋಗ್ಬಿಡ್ತು. ಸರ್ಕಾರದ ಆದೇಶಗಳು ತಪ್ಪಾಯ್ತು. ಅಲ್ಲಿ SBC ಕಮಿಟಿ ಅಧ್ಯಕ್ಷ ಆಗಿದ್ದಂತ ಕಾಲದಲ್ಲಿ ನಾವು ಆ ಶಾಲೆಗೆ ಮಕ್ಕಳನ್ನ ಸೇರಿಸಬೇಕು ಅಂತ ಹೇಳಿ ಇದೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ. ಮೇಸ್ಟ್ಗಳಿಗೆಲ್ಲ 11-12 ಜನ ಟೀಚರ್ಸ್ ಇದ್ರು. ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಗೆ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ನಾನು ಶಾಸಕರ ಜೊತೆಲಿ ಮತ್ತೆ ಮಂತ್ರಿ ಆಗಿದ್ದಂತ ಕಾಲದಲ್ಲಿ ಒಂದ್ಸರಿ ಅವ್ರಿಗೆ ಸಲಹೆ ಕೊಟ್ಟೆ. ಒಬ್ಬರು ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಕಾಲದಲ್ಲಿ ಅವ್ರ ಕ್ಷೇತ್ರದಲ್ಲಿ ಒಂದು ಶಾಲೆ ಈ ರೀತಿ ಮಾಡಿ ತೋರಿಸಿದ್ರೆ, ಪ್ರತಿ ಸರಿನೂ ಯಾರ್ಯಾರು 5 ವರ್ಷನೋ 3 ವರ್ಷನೋ 4 ವರ್ಷನೋ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಂತ ಅವ್ರವ್ರ ಕ್ಷೇತ್ರಗಳಲ್ಲಿ ಹಿಂಗ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಸರ್ಕಾರಿ ಶಾಲೆನ ಒಂದು ಪ್ರೈವೇಟ್ ಶಾಲೆಗಿನ ಜಾಸ್ತಿ ಮಾಡಿ, ಜೋರಾಗಿ ಮಾಡಿ, ಬಸ್ ಕೊಡಿ, ಮಕ್ಕಳಿಗೆ ಯೂನಿಫಾರ್ಮ್ ಕೊಡಿ, ಅದರಲ್ಲಿ 50% ಬಡ ಮಕ್ಕಳಿಗೆ ಕೊಡಿ ನೀವು ಸೀಟ್ನ.
ಇನ್ನು ಅದಾಗ್ಲಿಲ್ಲ. ಅದಾಗ್ಲೇ ಇಲ್ಲ. ಇದನ್ನ ಎಕ್ಸಾಂಪಲ್ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವನಸಗೆರೆ ಅಂತ ಹೇಳ್ಬಿಟ್ಟು ಮಲ್ಲಿಕಾರ್ಜುನ ನನ್ನ ಊರಿನಲ್ಲಿ ಒಂದು ಹೈಸ್ಕೂಲ್ ನಡೆಸ್ತಾ ಬಂದಿದ್ದಾರೆ. ಬಹಳ ಇಂಟೀರಿಯರ್ ಇದೆ, ರಸ್ತೆಯಿಂದ ಒಂದು 3 ಕಿಲೋಮೀಟರ್ ಒಳಗಡೆ ಇದೆ. ಆ ಜಾಗದಲ್ಲಿ ಸುರೇಶ್ ಗೌಡ್ರು ಇವತ್ತು ಆ ಕ್ಷೇತ್ರದ ಶಾಸಕರಾಗಿದ್ದಾರೆ. ಸುರೇಶ್ ಗೌಡ್ರು ಎಷ್ಟು ಮಟ್ಟಿಗೆ ಒತ್ತು ಕೊಟ್ಟಿದ್ದಾರೆ ಅಂದ್ರೆ ಎಲ್ಲ ವಿಷುವಲ್ ಅಲ್ಲಿ ಪಾಠ ಕೇಳ್ತಕ್ಕಂಥ ವ್ಯವಸ್ಥೆ ಇವತ್ತು ಇದೆ. ಒಂದು ಹೈಸ್ಕೂಲ್ ಶಾಲೆನ ವನಸಗೆರೆಯಲ್ಲಿ ಸರ್ಕಾರಿ ಶಾಲೆನ ನೀವು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಶಾಲೆ ಇದೆ ತುಮಕೂರು ಜಿಲ್ಲೆಯಲ್ಲಿ ಅಂತ, ತಾವು ಅದನ್ನ ನೋಡ್ಬೋದು. ಆ ರೀತಿ ಎಜುಕೇಶನ್ ಮಿನಿಸ್ಟರ್ ಆಗಿರ್ಬೋದು ಆದಂತವ್ರು ಒಂದೊಂದು ಕ್ಷೇತ್ರದಲ್ಲಿ ಅವರವರು ಗೆದ್ದಿರತಕ್ಕಂಥ ಕ್ಷೇತ್ರದಲ್ಲಿ ಅನುಕೂಲ ಮಾಡಿಕೊಟ್ರೆ ಬಹಳ ಒಳ್ಳೇದು. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯೋಚನೆ ಮಾಡ್ಲಿ ಅಂತೇಳಿ ನಾನು ನಿಮ್ಮ ಮುಖೇನ ಅವ್ರಿಗೆಲ್ಲ ತಿಳಿಸ್ಲಿ ಅಂತೇಳಿ ಈ ಮಾತುಗಳಕ್ಕೆ ಅವಕಾಶ ಮಾಡ್ಬೋದು. ಖಂಡಿತ ಸರ್. ಮತ್ತೆ ಇನ್ನೊಂದೇನಂದ್ರೆ ನೀರಾವರಿ ವಿಚಾರವನ್ನ ಸಾಕಷ್ಟು ಮಾತನಾಡಿದ್ರಿ. ಆದ್ರೆ ಕೃಷಿ ಕೇವಲ ಒಂದು ನೀರು ಒಂದೇ ಇದ್ರೆ ಸಾಲಲ್ಲ. ಬೆಳೆಯನ್ನ ಬೆಳೆಯೋದ್ರಿಂದ ಹಿಡಿದು ನಿಯಂತ್ರಣದಿಂದ ಹಿಡಿದು ರೋಗ ಬಾಧೆಯಿಂದ ಹಿಡಿದು ಮಾರುಕಟ್ಟೆಯಿಂದ ಹಿಡಿದು ಎಲ್ಲಾ ವಿಚಾರಗಳು ಬೇಕು. ಅದ್ರ ಬಗ್ಗೆ ಒಬ್ರು ಮಿನಿಸ್ಟರ್ ಆದವರು ಕೂಡ, ಅಥವಾ ಈ ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೋ ಒಂದು ಪಕ್ಷದ ಒಂದು ವಿಚಾರಕ್ಕೂ ನಾನು ಮಾತನಾಡ್ತಾ ಇಲ್ಲ. ಸೊ ಆ ವಿಷಯಕ್ಕೆ ನೀವೇನಂತ ಹೇಳ್ತೀರಾ? ಯಾವ ಒಂದು ಗಮನವನ್ನ ಕೊಡ್ಬೇಕಾಗಿತ್ತು, ಯಾಕೆ ಕೊಡ್ಲಿಲ್ಲ ಸರ್? ಈಗ ಏನಾಗುತ್ತೆ, ರೈತಾಪಿ ಬದುಕಿನಿಂದ ಆರಿಸ್ ಬಂದಿರತಕ್ಕಂಥವ್ರು ಎಲ್ಲರೂ ಕಡಿಮೆ ಆಗೋಗ್ಬಿಟ್ರು. ಕರೆಕ್ಟ್. ಇವತ್ತಿನ ದಿವಸ ಒಬ್ಬ ಶಾಸಕನಾಗಿ ಆರಿಸ್ ಬಂದಿದ್ದ, ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ ಮಾಧುಸ್ವಾಮಿ ಅವ್ರನ್ನ. ಹಳ್ಳಿಯಿಂದ ಇವತ್ತು ಅವರು ಬೆಂಗಳೂರು ಒಬ್ಬ ಡಿಸ್ಟ್ರಿಕ್ಟ್ ಉಸ್ತುವಾರಿ ಸಚಿವರಾಗಿದ್ರು. ಕ್ಯಾಬಿನೆಟ್ ಮೀಟಿಂಗ್ ದಿವಸ ಸುಧಾನು ಬೆಳಗ್ಗೆ ದಿಲ್ಲಿಂದ ಹೋಗ್ತಾ ಇದ್ರು. ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದಾನೇ ಅವ್ರ ಊರು ಇರ್ತಕ್ಕಂಥ ಜೆಸಿಪುರದಲ್ಲೇ ವಾಸ ಮಾಡಿದ್ರೆ ಹೊರತು ಅವ್ರು ಬೆಂಗಳೂರು ನಗರದಲ್ಲಿ. ಮತ್ತೆ ಬಹಳ ಜನ ಶಾಸಕರು ಆರಿಸ್ ಬಂದಂತವ್ರೆಲ್ಲ ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿದೆ, ಯಾವ್ದೋ ಒಂದು ಸೈಟ್ ಮಾರ್ಕೊಂಡು ಬೆಂಗಳೂರಲ್ಲೋ ಇನ್ನೆಲ್ಲೋ ಏನೋ 4 ಕಾಸು ದುಡ್ಡಾಗುತ್ತೆ, ಅವರೆಲ್ಲ ಬಂದು ರಾಜಕಾರಣಿಗಳಾಗ್ಬಿಟ್ರು. ರಿಯಲ್ ಎಸ್ಟೇಟ್ ಮಾಡೋಂತಾರೆ ನೋಡಿ. MLC ಇಲ್ಲಿ ಎಂತ ವಿದ್ಯಾವಂತರುಗಳು, ಎಂತ ಬುದ್ಧಿವಂತರುಗಳು ಅವತ್ತಿನ ದಿವಸ MLC ಇದ್ದಿದ್ದ ಉದ್ದೇಶ ಅದಕ್ಕೋಸ್ಕರ. ಆರಿಸ್ ಬರದಲ್ಲೇ ಇರತಕ್ಕಂಥವ್ರು ಈ ರಾಜ್ಯಕ್ಕೆ, ಈ ಜನತೆಗೆ ಏನಾದ್ರು ಒಂದು ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು MLC ಕೌನ್ಸಿಲ್ ಬಾಡಿ ಇಟ್ಟಂತದ್ದು. ಖಂಡಿತ. ವಿದ್ಯಾಭ್ಯಾಸ ಮಾಡಿದಂಥವ್ರು ಇರ್ಬೋದು, ಎಲ್ಲರಿಗೂ ಇರ್ರೆಸ್ಪೆಕ್ಟ್ ಆಫ್ ದಟ್. ಇವತ್ತು ಅಂತ ಜಾಗಗಳಿಗೆ ಎಲ್ಲ ಈ ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲಿ 4 ಕಾಸು ದುಡ್ಡು ಮಾಡಿರೋಂಥವ್ರು, ದುಡ್ಡಿರೋಂಥವ್ರು ಮಾತ್ರ ಇವತ್ತು ರಾಜಕಾರಣ ಮಾಡೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪ್ರಾಮಾಣಿಕರು, ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥವ್ನು ಯಾವುದೇ ಒಬ್ಬ ಕಾರ್ಯಕರ್ತ ಏನಾದ್ರೂ ಇವತ್ತಿನ ದಿವಸ ಗುರುತಿಸ್ತಾರೆ. ನಾವು ಎಕ್ಸಾಂಪಲ್ ಕೊಟ್ಟು ಮೋದಿ ಅವ್ರನ್ನ ಹೇಳ್ಬೋದು. ಪ್ರತಿಯೊಂದು ಸಮಾಜದಲ್ಲೂ ಗುರುತಿಸಿ ಇವತ್ತೊಂದು ದಿವಸ ರಾಜ್ಯಸಭೆಗೆ ಆರಿಸಿ ಕಳಿಸ್ತಾ ಇದ್ದಾರೆ. ಅಲ್ಲ, ನಾನು ಯಾಕೆ ಈ ಮಾತು ಕೇಳಿದೆ ಅಂತಂದ್ರೆ ಸರ್, ಬಿಜೆಪಿ ತುಂಬಾ ಬ್ಯಾಕ್ ಬೋನ್ RSS, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೂಲ ಸ್ತಂಭ ಆದ್ರೆ ಸಂಘ ಪರಿವಾರ ಸಾಕಷ್ಟು ಕೆಲಸಗಳನ್ನು ಮಾಡಿದೆ. ಸೊ ಇದರಲ್ಲಿ ಗೋ ಗತಿವಿಧಿಯಿಂದ ಹಿಡಿದು ಪ್ರತಿಯೊಂದು ಸಾವಯವ ಒಂದು ಇದನ್ನ ವಿಚಾರಗಳನ್ನೆಲ್ಲ ಮಾಡಿದ್ರು ಕೂಡ ಯಾಕೆ ಆ ಒಂದು ವಿಚಾರಗಳ ಬಗ್ಗೆ, ಕೃಷಿಕನ ಬಗ್ಗೆ ಯಾಕೆ ಇದು ಮಾಡಲಿಲ್ಲ ಅನ್ನೋದು ಒಂದು ಬೇಸರ ಖಂಡಿತ ಇದೆ. ನಾವು ಕೃಷಿಕನಿಗೆ ಯಾವತ್ತೂ ಸಪೋರ್ಟ್ ಮಾಡಿಲ್ಲ ಸರ್ಕಾರದವರು. ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿ, ನಾನು ಹೇಳ್ತಿರ್ಬೋದು ನಿಮ್ಗೆ, ತಮಗೆ ಹಾರ್ಟಿಕಲ್ಚರ್ ಇರ್ಬೋದು, ಕೃಷಿ ಇರ್ಬೋದು, ಯಾವುದೇ ಒಂದು ಅಧಿಕಾರಿಗಳು ಇದನ್ನ ಸಪೋರ್ಟ್ ಮಾಡಲೇ ಇಲ್ಲ. ಅವರೊಬ್ಬ ರೈತಾಪಿ ಬದುಕಿಂದನೇ ನಾನು ಓದ್ ಬಂದಿದ್ದೀನಿ, ಒಬ್ಬ ರೈತರ ಮಗನಾಗಿ ನಾನು ಓದ್ ಬಂದಿದ್ದೀನಿ, ಕೃಷಿ ಅಧಿಕಾರಿ ಆಗಿದ್ದೀನಿ. ಕೃಷಿ ಅಧಿಕಾರಿ ಆಗಿದ್ದು ಅಟ್ಲೀಸ್ಟ್ ಈ ತಾಲೂಕಲ್ಲಿ ನನಗೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ನಾನೊಂದಿಷ್ಟು ಅನುಕೂಲ ಮಾಡ್ಬೇಕು ಅಂತೇಳಿ ಒಬ್ಬ ಕೃಷಿ ಅಧಿಕಾರಿ ಇವತ್ತಿನವರೆಗೂ ತಾಲೂಕಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ತೋಟಗಳನ್ನ ವಿಸಿಟ್ ಮಾಡಲೇ ಇಲ್ಲ. ಈಗ ಬಸವರಾಜ ಬೊಮ್ಮಾಯಿ ಅವರ ಒಂದು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಹಾರ್ಟಿಕಲ್ಚರ್ ಕಾಲೇಜು ಒಂದು ಅನುಮೋದನೆ ಆಗಿದ್ದಂತ ಒಂದು ವಿಚಾರ ನಿಮಗೂ ಕೂಡ ಗೊತ್ತಿದೆ. ಸೊ ಅದು ಏನಾಯ್ತು ಸರ್? ಆ ಒಂದು ಸಂದರ್ಭದಲ್ಲಿ ಏನು ಯಾವುದೇ ಗುದ್ಲಿ ಪೂಜನೆ ಕೂಡ ಆಗ್ಲಿಲ್ಲ. ಇದು ತದನಂತರ ಬಂದಂತ ಸರ್ಕಾರ ಇದಕ್ಕೆ ಒತ್ತು ಕೊಡ್ಲೇ ಇಲ್ಲ. ಓಕೆ. ನಮ್ಮ ಕ್ಷೇತ್ರದ ಶಾಸಕರು ಅಭಿವೃದ್ಧಿ ಪರವಾಗಿ ಯಾವತ್ತೂ ಇರೋದಿಲ್ಲ. ಹೇಳ್ತಾರೆ ಇಂಥ ಕೆಲಸ ಮಾಡ್ಬೇಕು ಅಂತ, ಕೆಲಸ ಮಾಡ್ಬೇಕು ಅಂತೇಳಿ ಮಾಡೋ ಅಂತ ಕಾಯಕಗಳು ಈ ಸರ್ಕಾರದಲ್ಲಿ ಯಾವತ್ತೂ ಮುಂದುವರೆದು ಆಗಿಲ್ಲ ಇಲ್ಲ. ಕಳೆದ ಬಾರಿ ಈಗಾಗಲೇ 3 ಬಾರಿ ಆರಿಸಿದ್ದಾರೆ. ಅವ್ರನ್ನ ಮಂತ್ರಿ ಮಾಡ್ತೀವಿ ಅಂತ ಕೆಲವರು ಕ್ವಶನ್ ಮಾಡೋದು. ನಾನು ಹೌದು, ನನಗೆ ನಮ್ಮ ತಾಲೂಕಿನ ಯಾವುದೇ ಶಾಸಕರು, ಯಾವುದೇ ಪಕ್ಷದ ಶಾಸಕರಾಗಿರ್ಲಿ, ಮಂತ್ರಿ ಮಾಡೋ ವಿಚಾರದಲ್ಲಿ ನಾವು ಅವ್ರ ಪರವಾಗಿ ನಿಲ್ತೀವಿ. ನಮ್ಮ ಕ್ಷೇತ್ರದ ಶಾಸಕರು, ನಾವ್ ಯಾವುದೇ ಪಕ್ಷದಲ್ಲಿ ಇರಲಿ. ಬಟ್ ಈ ಜಿಲ್ಲೆ ಕ್ಷೇತ್ರದ ಶಾಸಕರಾದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಗೆ ಹೋದ್ರು ತಿಪ್ಟೂರ್ನವ್ರು ಇವ್ರು ಶಾಸಕರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ನಮ್ಮ ತಿಪ್ಟೂರ್ ಬಗ್ಗೆ ಮತ್ತೆ ನಿಮ್ ತಿಪ್ಟೂರ್ ತಾಲೂಕ್ ಬಗ್ಗೆ ಇಡೀ ರಾಜ್ಯದಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರನ್ನ ಮಂತ್ರಿ ಮಾಡೋ ವಿಚಾರದಲ್ಲಿ ಅವ್ರ ಪಕ್ಷಕ್ಕೆ ಬಿಟ್ಟಂತ ತೀರ್ಮಾನ ಅದು. ನಾನು ಈ ಕ್ಷೇತ್ರದ ಜನತೆ ಪರವಾಗಿ ಹೇಳೋದು ಇಷ್ಟೇ, ನಮಗೂ ಸಂತೋಷ ಪಡ್ತೀವಿ ನಾವು ಅವ್ರನ್ನ ಮಂತ್ರಿ ಮಾಡೋ ವಿಚಾರದಲ್ಲಿ. ಈ ನಮ್ಮ ತಾಲೂಕಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಕಟ್ಟಬೇಕು ಅಂತೇಳಿ ಬಹಳ ವರ್ಷಗಳಿಂದ ಏನು ಮೈನಿಂಗ್ ಆಕ್ಟಿವಿಟೀಸ್ ನಡೆದಂತ ಕಾಲದಲ್ಲಿ 600-700 ಕೋಟಿ ರೂಪಾಯಿ ದುಡ್ಡು ಒಂದು ಆಸ್ಪತ್ರೆ ಕಟ್ಟಬೇಕು ಅಂತ ಇಲ್ಲಿಂದನೂ ಎಲ್ಲಾ ಶಾಸಕರು ಆರಿಸಿ ಬಂದಂತ ಕ್ಷೇತ್ರ ಇವರು ಮಾತಾಡ್ತಾರೆ. ಬಟ್ ನಮ್ಮ ತಾಲೂಕಿಗೆ ಒಂದು ಹೈಟೆಕ್ ಆಸ್ಪತ್ರೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ ಮತ್ತೆ ಗುಬ್ಬಿ ತಿಪ್ಟೂರು ಮಧ್ಯ, ಅದು ತಿಪ್ಟೂರು ಚಿಕ್ಕನಾಯಕನಹಳ್ಳಿದೆ ಹಣ ಯಥೇಚ್ಛವಾಗಿ ನಮಗೆ ಬಂದಿರತಕ್ಕಂಥ ರಾಯಲ್ಟಿ ಆಗಿರೋದ್ರಿಂದ, ರಾಯಲ್ಟಿ ಹಣ ಏನ್ ಮೈನ್ಸಿನ ದುಡ್ಡಿದೆ ಆ ದುಡ್ಡಲ್ಲಿ ಕಿಬ್ನಳ್ಳಿ ಕ್ರಾಸ್ ಆಸುಪಾಸ್ನಲ್ಲಿ
ಎಲ್ಲಾದ್ರೂ ಒಂದು ಸರ್ಕಾರಿ ಜಾಗ ಇರ್ಬೋದು ಅಥವಾ ಸರ್ಕಾರಿ ಜಾಗ ಆಗದಲ್ಲಿ ಯಾವ್ದಾದ್ರು ಇದನ್ನ ಒಂದು 50 ಎಕರೆ ಒಂದು ಜಮೀನ ಅಥವಾ 25 ಎಕರೆ ಜಮೀನಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ತೆಗಿಬೇಕು ಅಂತೇಳಿ ಈ ಕ್ಷೇತ್ರದ ಶಾಸಕರನ್ನ ಮತ್ತೆ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ನಮ್ಮ ಹಿರಿಯವರು ಆದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಇವತ್ತೇನ್ ತಾವು ಇಲ್ಲಿ ಇಂಟರ್ವ್ಯೂ ಮಾಡ್ಬೇಕು ಅಂತೇಳಿ ಬಂದ್ರೆ ನಾನು ಅವ್ರನ್ನ ಕಳಕಳಿಯಿಂದ ಕೈ ಮುಗಿದು ಕೇಳ್ತೀನಿ. ಈ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು 3-4 ಕೆಲಸ ಇಮಿಡಿಯೇಟ್ ಆಗಿ ಸರ್ಕಾರ ಇದ್ದಂತ ಕಾಲದಲ್ಲಿ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ನನ್ನ ಅಭಿಪ್ರಾಯ ತೋಡ್ಕೊಳ್ತೀನಿ. ಪಕ್ಕದ ತಾಲೂಕು ಅರಸೀಕೆರೆಯಲ್ಲಿ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಬಹುಶಃ ನಿಮಗೂ ಗೊತ್ತು ಅಂತ ಅನ್ಕೊಂತೀನಿ, ರಸ್ತೆ ಪಕ್ಕದಲ್ಲೇ ಇದೆ. ನಮ್ಮ ತಾಲೂಕಿನಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಈಗ ಆಲ್ರೆಡಿ ಇದೆ, ಖಾಸಗಿಯ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ, ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಜೊತೆಗೆ ಮೆಡಿಕಲ್ ಕಾಲೇಜು, ಯಾಕಂದ್ರೆ ತುಮಕೂರು ಜಿಲ್ಲೆ ದೊಡ್ಡ ಜಿಲ್ಲೆ, ಸೊ ನಮ್ಮ ರಾಜ್ಯದಲ್ಲಿ ಸೊ ಯಾವುದೇ ಒಂದು ಶಿಕ್ಷಣಕ್ಕೆ ಬಹುಶಃ ನಿಮ್ಗೂ ಗೊತ್ತು ಆ ಒಂದು ಇದನ್ನ ಯಾರು ಕೂಡ ಒತ್ತು ಕೊಡ್ಲಿಲ್ಲ. ಸೊ ವೈದ್ಯಕೀಯ ಒಂದು ಕಾಲೇಜಿನ ಒಂದು ವಿಚಾರಕ್ಕೆ ನೀವೇನ್ ಹೇಳ್ತೀರಾ? ಈ ಬಾರಿ ತುಮಕೂರು ಜಿಲ್ಲೆಯಿಂದ ಆರಿಸ್ ಬಂದ ನಂತರ ವಿ ಸೋಮಣ್ಣನವರು ರೈಲ್ವೆ ಸಚಿವರಾದ್ರು. ಈ ಕ್ಷೇತ್ರದ ಜನದ ಜೊತೆನಲ್ಲಿ ನಾವು ಅವರು ಒಡನಾಟದಲ್ಲಿ ಇದೀವಿ. ಅವರು ಇಡೀ ಜಿಲ್ಲೆನಲ್ಲಿ ವಾರದಲ್ಲಿ ಒಂದು ದಿನ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಾದ್ರೂ ತಾಲೂಕಲ್ಲಿ ಇದ್ದೇ ಇರ್ತಾರೆ. ಮತ್ತೆ ರೈಲ್ವೆ ಕೆಲಸ ಅವರು ಬಂದ ನಂತರ ತಮಗೆ ಗೊತ್ತಿದೆ, ಸೂಪರ್ ಫಾಸ್ಟ್ ಟ್ರೈನ್ಸ್ ಏನ್ ತಿಪ್ಟೂರ್ ನಲ್ಲಿ ನಿಲ್ತಿರ್ಲಿಲ್ಲ, ನಿಲ್ಗಡೆ ಇರಲಿಲ್ಲ, ಆ ಟ್ರೈನ್ಗಳೆಲ್ಲ ಅದನ್ನ ಸ್ಟಾಪ್ ಕೊಡುವಂತ ವ್ಯವಸ್ಥೆ ಮಾಡೋದು. ಅದೇ ರೀತಿ ತಿಪ್ಟೂರ್ಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಕಲ್ಪತರು ವಿದ್ಯಾಸಂಸ್ಥೆಯವರಿಗೆ ಒಂದು 10 ಸರಿ ನಾನು ಜೊತೆನಲ್ಲಿ ಇದ್ದಂತ ಕಾಲದಲ್ಲಿ ಅವ್ರು ಒಂದು 10 ಸರಿ ಕರೆದು ಹೇಳಿದ್ದಾರೆ. ಸಂಗಮೇಶ್ ಅವರು ಉಪಾಧ್ಯಕ್ಷರು ಅಥವಾ ಸೆಕ್ರೆಟರಿ ನನಗೆ ಇದರಲ್ಲಿ ಈ ಕಲ್ಪತರು ವಿದ್ಯಾಸಂಸ್ಥೆಯಲ್ಲಿ ಅವ್ರನ್ನ ಕರೆದು ಮತ್ತೆ ಆ ವಿದ್ಯಾಸಂಸ್ಥೆಯವ್ರನ್ನೆಲ್ಲರನ್ನು ಕರೆದು ಸದಾ ಹೇಳಿದ್ರು, ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಈ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು ಇರ್ಬೋದು, ಅವ್ರದ್ದು ಮೆಡಿಕಲ್ ಕಾಲೇಜ್ ಇದೆ, ಶ್ರೀದೇವಿ ವಿದ್ಯಾಸಂಸ್ಥೆ ಅವ್ರದ್ದು ಮೆಡಿಕಲ್ ಕಾಲೇಜ್ ಇದೆ. ಗವರ್ಮೆಂಟ್ ಕಾಲೇಜ್ಗೆ ಯಾರೂ ಒತ್ತು ಕೊಡ್ಲಿಲ್ಲ ಅವತ್ತಿನ ದಿವಸ ಇಲ್ಲಿವರೆಗೂ. ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಮತ್ತೆ ಸಿದ್ಧಗಂಗೆ ಮಠದ ಸ್ವಾಮೀಜಿ ಅವರು ಅವತ್ತಿಂದಾನು ಬಹಳ ಎಲ್ಲಾರು ಹೇಳಿದ್ರು, ನೀವು ಸಿದ್ಧಗಂಗೆ ಮಠದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತೇಳಿ. ಬಟ್ ಅವರು ನಾವು ಈ ಮಾಡಕ್ ಆಗೋದಿಲ್ಲ, ನಡೆಸೋದು ಬಹಳ ಕಷ್ಟ ಆಗುತ್ತೆ, 100 ಕೋಟಿ ಹಣ ಬೇಕಾಗುತ್ತೆ, ಕಷ್ಟ ಅವತ್ತು ಮಾಡಕ್ ಆಗೋದಿಲ್ಲ ಅಂತ ಹೇಳಿದಂತ ಕಾಲದಲ್ಲೂ ಅವ್ರು ಮೆಡಿಕಲ್ ಕಾಲೇಜ್ ಮಾಡಿರಲ್ಲ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸ್ವಾಮೀಜಿ ಅವರು ಅದಕ್ಕೆ ಪ್ರಯತ್ನ ಪಟ್ಟು ಒತ್ತು ಕೊಟ್ಟು ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ. ಇಲ್ಲಿ ನಮ್ಮಲ್ಲಿ ತುಮಕೂರಿನಲ್ಲಿ ಮೆಡಿಕಲ್ ಕಾಲೇಜ್ 3 ಮೆಡಿಕಲ್ ಕಾಲೇಜ್ ಆಗಿದ್ದಾವೆ. ಆದ್ರೂ ತಿಪ್ಟೂರು 70 ಕಿಲೋಮೀಟರ್ ದೂರದಲ್ಲಿದೆ. ಪಕ್ಕದಲ್ಲಿರ್ತಕ್ಕಂಥ ತಾಲೂಕು ಹಾಸನ ಜಿಲ್ಲೆಗೆ ಸೇರುತ್ತೆ. ಅಲ್ಲೂ ಒಂದು ಇಂಜಿನಿಯರಿಂಗ್ ಕಾಲೇಜು ಗೌರ್ಮೆಂಟ್ ಕಾಲೇಜ್ ಆಗಿದೆ. ನಮ್ಮಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜು ಅಥವಾ ಡೆಂಟಲ್ ಕಾಲೇಜು ಮತ್ತೆ ಆಯುರ್ವೇದಿಕ್ ಯುನಾನಿ ಆಸ್ಪತ್ರೆ ಮೆಡಿಕಲ್ ಕಾಲೇಜ್, ಇವು ಯಾವ್ದಾದ್ರು ಒಂದು ಒತ್ತು ಕೊಟ್ಟು ಈ ತಾಲೂಕಿಗೆ ತರಬೇಕು ಅಂತ ಹೇಳ್ಬಿಟ್ಟು ಈ ಕ್ಷೇತ್ರದ ಶಾಸಕರನ್ನ ಹಿಂದಿದ್ದಂತ ಮಂತ್ರಿಗಳಂತನೂ ಅವರು ಅದು ಪ್ರಯತ್ನ ಪಡಲು ನನಗೆ ಆ ವಿಚಾರದಲ್ಲಿ ಗೊತ್ತಿಲ್ಲ. ಬಟ್ ಸರ್ಕಾರಿ ಕಾಲೇಜ್ ನಮ್ಮಲ್ಲಿ ಆಗ್ಲೇಬೇಕು ಅಂತ ಹೇಳಿ ನಾನು ಈ ವಿಚಾರದಲ್ಲಿ ನನ್ನ ಅಭಿಪ್ರಾಯ ತಿಳಿಸ್ತೀನಿ. ಆಮೇಲೆ ಜೊತೆಗೆ ಇನ್ನೊಂದೇನಂತಂದ್ರೆ ನವೋದಯ ಆದರ್ಶ ಸೈನಿಕ ಶಾಲೆ ಸಾಕಷ್ಟು ಜಿಲ್ಲೆಗಳಲ್ಲಿದೆ. ಆದ್ರೆ ಕರ್ನಾಟಕದಲ್ಲಿ ನಮ್ ತುಮಕೂರು ಜಿಲ್ಲೆ ಬಹುದೊಡ್ಡ ಜಿಲ್ಲೆ ಅಂತ ನಾನು ಈಗಾಗಲೇ ನಿಮ್ಗೆ ಹೇಳಿದೆ. ಸೊ ಈ ಒಂದು ವಿಚಾರಕ್ಕೆ ನಾನು ಸೋಮಣ್ಣನವ್ರಿಗೂ ಕೂಡ ಲೆಟರ್ ಕೊಟ್ಟಿದ್ದೀನಿ. ಸೊ ನೀವು ಕೂಡ ದಯಮಾಡಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಅವ್ರಿಗೆ ಗಮನ ಹರಿಸೋದಕ್ಕೆ ಹೇಳ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್. ನನ್ನ ಪ್ರಯತ್ನ ವಿಚಾರದಲ್ಲಿ ಮಾಡ್ತೀನಿ ಸರ್. ಖಂಡಿತ, ಯಾಕೆಂದ್ರೆ ಆದರ್ಶ ಮತ್ತೆ ಸೈನಿಕ ಶಾಲೆ ಬಂದ್ರೆ ತುಂಬಾ ಜನ ಟ್ಯಾಲೆಂಟೆಡ್ ಹುಡುಗರುಗಳು ಇಲ್ಲಿ ಇದ್ದಾರೆ. ಸೊ ಇಲ್ಲಿ ಕೆಲವೊಂದಿಷ್ಟು ಆರ್ಥಿಕವಾಗಿ ಅವರಿಗೆ ಒಂದಿಷ್ಟು ಹಣವನ್ನ ಬರ್ಸೋದಕ್ಕಾಗಿ ಉತ್ತಮ ಎಜುಕೇಶನ್ ಅನ್ನ ಕೊಡೋದಕ್ಕೆ, ಶೈಕ್ಷಣಿಕವಾಗಿ ಅವ್ರನ್ನ ಮುನ್ನೆಲೆಗೆ ತರೋದಕ್ಕೆ ಒಂದು ಏನಾದ್ರೂ ಒಂದು ಅಸ್ತ್ರ ಇದ್ರೆ ಶಿಕ್ಷಣವೇ. ಯಾರೇ ಮುಂದೆ ಬರೋದಕ್ಕೂ ಶಿಕ್ಷಣವೇ ಒಂದು ಅಸ್ತ್ರ. ದಯಮಾಡಿ ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆ ಮಾಡಿ ಅಂತ ಹೇಳಿ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಸೊ ಒಂದಿಷ್ಟು ಇಲ್ಲಿ ನಮ್ಮ ಒಂದು ಸುತ್ತಮುತ್ತ ಸಾಮಾನ್ಯ ಜನ ಮಾತನಾಡತಕ್ಕಂಥ ವಿಚಾರಗಳು, ನಾನು ಚರ್ಚೆಯಲ್ಲಿ ಭಾಗವಹಿಸಿದಾಗ ಅವರು ಒಂದಿಷ್ಟು ಹೇಳಿದಂತ ವಿಚಾರಗಳನ್ನ, ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರಗಳನ್ನ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ ಸಣ್ಣದಾಗಿ. ಸೊ ಅದನ್ನ ನೀವು ಆನ್ಸರ್ ಮಾಡಿ. ಬಸವಣ್ಣನ ಸ್ಟ್ಯಾಚ್ಯೂ ಒಂದು ವಿಚಾರಕ್ಕೆ ಸಾಕಷ್ಟು ಒಂದು ರಾಜಕೀಯ ನಡೀತು. ಸೊ ಇದೇನಾಗ್ಬೋದು ಅಂತ ಹೇಳಿ ಒಂದು ಕುತೂಹಲ ಸಣ್ಣದಾಗಿ ಒಂದು. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ ಈ ಆರ್ಎಸ್ ಬಂದಂತ ಕ್ಷೇತ್ರದ ಹಿಂದೆ ನಾಗೇಶ್ವರ ಇರ್ಬೋದು, ಮುಂದೆ ನಂತರ ಬಂದಂತ ಷಡಾಕ್ಷರ ಇರ್ಬೋದು, ಇವರೆಲ್ಲರೂ ಕಾನೂನು ಹೇಳ್ತಾರೆ ಹೊರತು ಕಾನೂನು ಮೀರಿ ನಾವೇ ರೀತಿ ಬಸವಣ್ಣವ್ರದಕ್ಕೆ ಅವಕಾಶ ಎಲ್ಲಾ ಕಡೆ ಕೊಟ್ಟಿದ್ದಾರೆ. ಇದನ್ನ ಮಾಡ್ಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇಲ್ಲ. ಅವ್ರು ಪ್ರಯತ್ನ ಮಾಡಿದ್ರೆ ಇದನ್ನ ಈ ವಿಚಾರದಲ್ಲಿ ಏನ್ ದೊಡ್ಡದಲ್ಲ. ಪಕ್ಕದ ಅರಸೀಕೆರೆ ತಾಲೂಕಿನಲ್ಲಿ ಮೊನ್ನೆ ಏನು ಜಗಜ್ಯೋತಿ ಬಸವೇಶ್ವರ ದೊಡ್ಡ ಸ್ಟ್ಯಾಚ್ಯೂ ಕುದುರೆ ಮೇಲೆ ಕುಂತಿರ್ತಕ್ಕಂಥದ್ದು ಏನಿವತ್ತು ಸರ್ಕಾರದವರು ಬೆಂಗಳೂರಿನಲ್ಲಿ ಇಟ್ಟಿದ್ದಾರೆ. ಅಶ್ವಾರೂಢ ಬಸವಣ್ಣನವ್ರನ್ನ ಇಲ್ಲಿ ಅರಸೀಕೆರೆನಲ್ಲಿ ಮಾಡಿದ್ದಾರೆ. ಆ ರೀತಿ ಮಾಡ್ಲಿ ಅಂತೇಳಿ ನಾನು ಅವತ್ತಿಂದಾನು ಬಸವಣ್ಣವರು ಅವರ ಅನುಯಾಯಿಗಳಾಗಿ ನಾವು ಬದುಕೊಂಡು ಬಂದಿದ್ದೀವಿ. ಇಲ್ಲಿ ಇರ್ತಕ್ಕಂಥ ಮಠಾಧೀಶ್ವರಗಳಿಗೂ ಹೇಳ್ತೀನಿ, ಈ ವಿಚಾರವಾಗಿ ಶಾಸಕರುಗಳನ್ನ ಕರೆದು, ಮಾಜಿ ಇರ್ಬೋದು, ಹಾಲಿ ಇರ್ಬೋದು, ಎಲ್ಲರನ್ನು ಒಗ್ಗೂಡಿಸಿ ಒಂದು ಬಸವಣ್ಣವ್ರನ್ನ ಸ್ಟ್ಯಾಚ್ಯೂನ ತಿಪ್ಟೂರು ನಗರದಲ್ಲಿ ಹೈಯೆಸ್ಟ್ ಜನಸಂಖ್ಯೆ ಇರತಕ್ಕಂಥ ವೀರಶೈವ ಸಮಾಜಕ್ಕೆ ಅದೊಂದು ಕೊಡುಗೆ ಆಗುತ್ತೆ.
ಅದನ್ನ ಮಾಡ್ಲೇಬೇಕು ಅಂತೇಳಿ ನಾನು ಅವ್ರಿಗೆಲ್ಲ ಆಗ್ರಹಿಸ್ತೀನಿ. ಬಸವಣ್ಣನವರು ಒಂದು ಸಮುದಾಯಕ್ಕೆ ಸೇರಿದವರಲ್ಲ ಅನ್ನೋದು ನನ್ನ ವಾದ. ಎಸ್ ಅದು ಸತ್ಯ, ಅದು 100% ಸತ್ಯ. ಬಸವಣ್ಣವರು ಎಲ್ಲಾರು ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಎಲ್ಲಾ ಸಮಾಜದವ್ರನ್ನ ತಂದು ಇಂತಿಂತ ಕಾಯಕ ಮಾಡ್ಕೊಂಡು ಹೋಗಿ ನೀವು ಅಂತ ಕಾಯಕ ಹೇಳಿದ್ರೆ ಹೊರತು ಅವ್ರು ಯಾವತ್ತು ಯಾವ ಜಾತಿ ನೀವು ಲಿಂಗ ಏನು ಧರಿಸ್ತೀರಿ ಅವರೆಲ್ಲರೂ ವೀರಶೈವರು ಅಂತ ಹೇಳ್ಬಿಟ್ಟು ಅವ್ರು ಕರೆದಂತ ಖಂಡಿತ ಅದು ಎಲ್ಲಾ ಜಾತಿಯವ್ರಿಗೂ ಖಂಡಿತ ಸ್ಟ್ಯಾಚ್ಯೂ ಆಗ್ಲೇಬೇಕು. ಅದು ಅಶ್ವಾರೂಢ ಬಸವಣ್ಣವರ ಸ್ಟ್ಯಾಚ್ಯೂನೇ ಆಗಬೇಕು ನನ್ನ ವೈಯಕ್ತಿಕ ಒಂದು ಅಭಿಪ್ರಾಯನೂ ಕೂಡ ಹೌದು. ಇನ್ನೊಂದೇನಂದ್ರೆ ಸಾಮಾನ್ಯವಾಗಿ ನಾನು ಸೇರಿದಂತ ಸಂದರ್ಭದಲ್ಲಿ ಕೆಲವೊಬ್ರು ಕೇಳ್ತಕ್ಕಂಥ ವಿಚಾರ, ತಿಪ್ಟೂರಲ್ಲಿ ಟ್ಯಾಲೆಂಟ್ಸ್ ಗಳಿಗೆ ಏನು ಸಮಸ್ಯೆ ಇಲ್ಲ, ಕೌಶಲ್ಯಕ್ಕೂ ಸಮಸ್ಯೆ ಇಲ್ಲ, ಆದ್ರೆ ಯಾವುದೇ ಒಂದು ರಾಜಕೀಯವಾಗಿ ಬರೋದಕ್ಕೆ ಜಾತಿ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗ್ತದೆ, ಏನ್ ಹೇಳ್ತೀರಾ ಇದಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾರೆ. ಜಾತಿ ಅಂತ ನಾವು ಮಾತಾಡೋಂತ ವಿಚಾರ ಬಂತು ಅಂತಂದ್ರೆ ಖಾಲಿ 2,500 3,000 ಇರ್ತಕ್ಕಂಥ ಜನಸಂಖ್ಯೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ನಾಗೇಶ್ವರ್ ಇರ್ಬೋದು, ಚಂದ್ರಣ್ಣವರು ಎಕ್ಸಾಂಪಲ್. ಅದು ಚಂದ್ರಣ್ಣವರು ಹಿಂದೆ ಆರಿಸ್ ಬಂದಿದ್ರು. ಈಗ ಒಂದೇ ಸಮಾಜ ಅವತ್ತಿನ ದಿವಸ ಈ ತಾಲೂಕಲ್ಲಿ ಜಾಸ್ತಿ ಇದ್ರು ಟಿ ಎಂ ಮಂಜುನಾಥ್ ಅಂತವ್ರು ಇಡೀ ಜಿಲ್ಲೆಗೆ ಹೆಸರುವಾಸಿಯಾದಂತ ಟಿ ಎಂ ಮಂಜುನಾಥ್ ಅವ್ರನ್ನ ಸೋಲಿಸಿ ಜನ ಚಂದ್ರಣ್ಣವ್ರು ಗೆಲ್ಸ್ ಕಳಿಸಿದ್ರು. ಯಾತಕ್ಕೆ ಗೆಲ್ಸ್ ಕಳಿಸಿದ್ರು ಅಂತಂದ್ರೆ ಅವತ್ತಿನ ದಿವಸ ರಾಮಕೃಷ್ಣ ಹೆಗಡೆ ಅವ್ರದ್ದು ವೇವು ಆ ರೀತಿ ಇತ್ತು. ಖಂಡಿತ. ಅದಾದ ನಂತರ ಯಡಿಯೂರಪ್ಪನವ್ರ ವೇವ್ ಬಂತು. ಯಡಿಯೂರಪ್ಪನವ್ರು ನಾನ್ ಕ್ಯಾಂಡಿಡೇಟ್ ಅಲ್ಲಿ ನಿಂತಿರ್ತಕ್ಕಂಥದ್ದು ಅಂತೇಳಿ ಜನ ನೀವು ವೋಟ್ ಮಾಡ್ಬೇಕು ಅಂತ ಹೇಳಿ ಕೇಳ್ಕೊಂಡ್ರು ಬಂದು ಅದೇ ರೀತಿ ಸಮಾಜ ಎಲ್ಲ ಎಲ್ಲಾ ಸಮಾಜದವರು ಒಗ್ಗೂಡಿ ಅವತ್ತಿನ ದಿವಸ ನಾಗೇಶ್ವರನ್ನು ಆರಿಸ್ ಕಳಿಸಿದ್ದಾರೆ. ಜಾತಿ ಅನ್ನೋದು ಪ್ರಶ್ನೆ ಇಲ್ವೇ ಇಲ್ಲ. ಜಾತಿ ಅನ್ನೋ ಪ್ರಶ್ನೆ ಇಲ್ಲ ಅಂತ ನೀವು ಹೇಳ್ತಿದ್ದೀರಾ. ಓಕೆ. ಸೊ ಈಗ ಇನ್ನೊಂದೇನಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ ಇದು ಒಂದು ಸಾಮಾನ್ಯ ಜನ ಮಾತನಾಡ್ತಕ್ಕಂಥದ್ದು. ಬಿಜೆಪಿ ಕಾಂಗ್ರೆಸ್ ತಿಪ್ಟೂರಲ್ಲಿ ಅಡ್ಜಸ್ಟ್ಮೆಂಟ್ ಪೊಲಿಟಿಕ್ಸ್ ಅಪ್ಪ, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಮಾತುಗಳು ಬರುತ್ತೆ ಅಂತಂದ್ರೆ ಆ ಪಕ್ಷ ಅಧಿಕಾರದಲ್ಲಿ ಇದ್ದಂತ ಕಾಲದಲ್ಲಿ ನಾವು ವಿರೋಧಿಸಲ್ಲ, ಅವ್ರ ಅಧಿಕಾರಕ್ಕೆ ಬಂದಂತ ಕಾಲದಲ್ಲಿ ನಾವು ವಿರೋಧಿಸಿಲ್ಲ. ವಿರೋಧ ಪಕ್ಷ ಇಲ್ದಂಗ ಆಗಿದೆ ಅಂತ ಜನಗಳಲ್ಲಿ ಭಾವನೆ ಇದೆ. ಇದು ಸತ್ಯ, ಇದು 100% ಸತ್ಯ. ಯಾವತ್ತು ವಿರೋಧ ಪಕ್ಷವಾಗಿ ನಾವು ಕೂತಿರ್ತಕ್ಕಂಥವ್ರು ಇಲ್ಲಿ ವಿರೋಧ ಪಕ್ಷವಾಗಿ ನಡ್ಕೊಳ್ಳೇ ಇಲ್ಲ. ನಾವು ವಿರೋಧ ಮಾಡ್ಲೇ ಇಲ್ಲ. ಮಾಡ್ತಕ್ಕಂಥದ್ದು ನೋಡಿ, ಇವತ್ತು ಸಣ್ಣ ಎಕ್ಸಾಂಪಲ್ ನಾನು ಕೊಡ್ತೀನಿ. ಈಚನೂರು ಕೆರೆ 300 ಎಕರೆ ಇರ್ತಕ್ಕಂಥ ಈಚನೂರು ಕೆರೆಯಿಂದ ಕುಡಿಯೋ ನೀರಿನ ಪ್ರಾಜೆಕ್ಟ್ ತಿಪ್ಟೂರು ನಗರಕ್ಕೆ ಕೊಟ್ಟಿದ್ರು. ಆ ಪ್ರಾಜೆಕ್ಟ್ ಅಲ್ಲಿ ಇವತ್ತಿನ ದಿವಸ ಕುಡಿಯೋ ನೀರು ಕೊಡ್ತಾ ಇತ್ತು. 1,00,000 ಹತ್ರ ಆಗ್ತಕ್ಕಂಥ ಜನಸಂಖ್ಯೆ ಬಂದಿದೆ ಇವತ್ತು ತಿಪ್ಟೂರು ನಗರದಲ್ಲಿ. ಆ UGD ನೀರ್ನ ತಗೊಂಡೋಗಿ ಅಲ್ಲಿ ಯಾರೋ ರೈತರು ಪ್ರತಿಭಟಿಸಿದ್ರು. ಹೌದು, ನಾಗೇಶ್ ಅವರನ್ನು ವಿರುದ್ಧವಾಗಿ ಪ್ರತಿಭಟಿಸಿದ್ರು, ಅಷ್ಟನ್ನು ಬಿಟ್ರೆ ಅವತ್ತು ನಾಗೇಶ್ ಯೋಚನೆ ಮಾಡಿದಂಥದ್ದು, ಅಧಿಕಾರಿಗಳು ಯೋಚನೆ ಮಾಡ್ತಕ್ಕಂಥದ್ದು, ಅಂಡರ್ಗ್ರೌಂಡ್ ಡ್ರೈನೇಜ್ ನ ಏನ್ ತಗೊಂಡೋಗಿ ಇವತ್ತಿನ ದಿವಸ ಅಲ್ಲಿ ಚನ್ನನಕಟ್ಟೆ ಹತ್ರ ಬಿಟ್ರೆ, ಚನ್ನನಕಟ್ಟೆಯಿಂದ ಮುಂದೆ ಇರತಕ್ಕಂಥದ್ದು 100 ಎಕರೆ ಸರ್ಕಾರಿ ಜಾಗ ಮತ್ತೆ ಫಾರೆಸ್ಟ್ ಲ್ಯಾಂಡ್ ಇದೆ. ಆ ಲ್ಯಾಂಡ್ ಒಳಗೆ ನೀರು ಹೊಟ್ಟೋಗ್ತಿತ್ತು, ಗ್ರಾವಿಟಿ ಫ್ಲೋ ನಲ್ಲಿ ಹೊಟ್ಟೋಗ್ತಿತ್ತು. ಇವತ್ತು ಬಟ್ ತಿಪ್ಟೂರಿಂದ ಗ್ರಾವಿಟಿ ಫ್ಲೋ ನಲ್ಲಿ ಯಾವ್ದು ಹೋಗೋದಿಲ್ಲ. ತಿಪ್ಟೂರಿಂದ ಪಂಪ್ ಆಗ್ಲೇಬೇಕು. ಎಲ್ಲಿ ಯಾವುದೇ ಜಾಗದಲ್ಲಿ ಅತಿ ನಾವು ಕೆಳಗಡೆ ಇರ್ತಕ್ಕಂಥ ಪ್ರದೇಶ ಇದು ಕಾವೇರಿ ಬೇಸಿನ್ ಅಲ್ಲಿ ತಿಪ್ಟೂರು ನಗರ ಮತ್ತೆ ಇದು ಇರ್ತಕ್ಕಂಥದ್ದು ಕೆಳಭಾಗದಲ್ಲಿದೆ. ಕೆಳಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಮಳೆ ಹೋಗಿದ್ರು ನಮ್ದೆಲ್ಲ ಮಲ್ಲಘಟ್ಟ ಸೇರಿ ಇದಾದ ನಂತರ ಮಲ್ಲಘಟ್ಟದಿಂದ ಮುಂದೆ ಕೋಡಿ ಬೀಳ್ತಕ್ಕಂಥದ್ದೆಲ್ಲ ಮಾರ್ಕಂಡಿ ಡ್ಯಾಮಿಗೆ ಸೇರ್ತಕ್ಕಂಥದ್ದು, ಕಾವೇರಿ ಬೇಸಿನ್ ಅಲ್ಲಿ ಮಳೆ ಆಗ್ತಕ್ಕಂಥದ್ದೆಲ್ಲ. ಅದೇ ರೀತಿ ಯೋಚನೆ ಮಾಡಿ ಅವತ್ತಿನ ದಿವಸ ಆ UGD ನಾಗೇಶ್ವರ ಕಾಲದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ನ ತಗೊಂಡೋಗಿ ಅಲ್ಲಿ ಬಿಡ್ಬೇಕು ಅಂತೇಳಿ ಚನ್ನನಕಟ್ಟೆಗೆ ಯೋಚನೆ ಮಾಡಿದ್ರು. ಈ ಶಾಸಕರು ಯೋಚನೆ ಮಾಡಿದ್ರು, ನಾವು ಟ್ರೀಟ್ಮೆಂಟ್ ಮಾಡಿ ಒಳ್ಳೆ ನೀರ್ನ ಕೊಡ್ತೀನಿ ನಾನು ಈ ಜನಗಳಿಗೆ ಅಂತ ಹೇಳ್ಬಿಟ್ಟು ಅದನ್ನ ಇವ್ರ ಅಧಿಕಾರಕ್ಕೆ ಬಂದ ನಂತರ ಇಮಿಡಿಯೇಟ್ ಆಗಿ ಅದನ್ನ ಕಲ್ಲೆಗೌಡನ ಪಾಳ್ಯದ ಹತ್ರ UGD ನೀರ್ ಮಾಡಿದ್ರು. ಆ UGDಗೆ ಬೇಕು ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಏನ್ ಬರುತ್ತೆ, ನಮ್ಗೆ ಏನು ನಗರಕ್ಕೆ 11 MLD ನೀರು ಕೊಡಬೇಕು ಬರುತ್ತೆ ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸ ಈ ಯೋಜನೆ ಶುರು ಆಯ್ತು. 11 MLD ನೀರು ಇಲ್ಲಿಗೆ ಎಷ್ಟು ಎಕರೆ ಜಾಗಕ್ಕೆ ಇದನ್ನು ಪ್ಯೂರಿಫೈ ಮಾಡಿದ್ರೆ ನಾವು ಮುಂದೆ ಕೊಡಬಹುದು ಅಂತೇಳಿ ಯೋಚನೆ ಮಾಡ್ಲೇ ಇಲ್ಲ. 11 MLD ನೀರು ಎಲ್ಲಿ ಇಡಬೇಕು, ಎಷ್ಟು ಎಕರೆ ಜಾಗ ಬೇಕು, ಈ ರೀತಿ ಯೋಚನೆ ಮಾಡ್ಲೇ ಇಲ್ಲ. ನಾವ್ ಹೆಂಗೆ ಈಚನೂರು ಕೆರೆನ ತಿಪ್ಟೂರು ನಗರದಲ್ಲಿರ್ತಕ್ಕಂಥ 50,000 ಜನಸಂಖ್ಯೆಗೆ ಅಂತೇಳಿ ಟಿ ಎಂ ಮಂಜುನಾಥ್ ಅವರು ಇದ್ದಂತ ಕಾಲದಲ್ಲಿ 91ರಲ್ಲೇ ಆ ಸರ್ಕಾರ ಯೋಚನೆ ಮಾಡಿ 50,000 ಜನಸಂಖ್ಯೆಗೆ 300 ಎಕರೆ ಇರ್ತಕ್ಕಂಥ ಕೆರೆನಲ್ಲಿ ನೀರು ತುಂಬಿದ್ರೆ ಇಡೀ ವರ್ಷ ನೀರು ಸಿಗುತ್ತೆ ತಿಪ್ಟೂರಿಗೆ ಕುಡಿಯೋ ನೀರು ಅಂತ ಯೋಚನೆ ಮಾಡು. ಆ ರೀತಿ ಇವ್ರು ಯೋಚನೆ ಮಾಡ್ಲೇ ಇಲ್ಲ. 11 MLD ನೀರು ಹಿಡಿಯುತ್ತಾ ಇಲ್ಲಿ ನಾನು ಕ್ಲೀನ್ ಮಾಡಿ ಮುಂದೆ ಎಲ್ಲಿ ಕೊಡ್ಬೋದು, ಈ ನೀರು ಮುಂದೆ ಎಲ್ಲಿ ಹೋಗ್ಬೋದು, ಇದು ಯೋಚನೆ ಮಾಡೋ ಅಂತ ಬುದ್ಧಿವಂತಿಕೆ ಆಗ್ಲಿ, ಅಧಿಕಾರಿಗಳು ಕೂರಿಸ್ಕೊಂಡು ಕೇಳ್ತಕ್ಕಂಥ ಸೌಜನ್ಯ ಒಬ್ರು ಇಟ್ಕೊಳ್ಳಿ ರಾಜಕಾರಣಿ. ಒಟ್ಟಾರೆಯಾಗಿ ನೀವ್ ಹೇಳ್ತಕ್ಕಂಥದ್ದು ವಿರೋಧ ಮಾಡ್ತಕ್ಕಂಥ ಪಕ್ಷ ಇಲ್ದಲೇ ಇರೋದು ಇದು ಅಡ್ಜಸ್ಟ್ಮೆಂಟ್ ಇದು ಅಂತಕ್ಕಂಥ. ಅದರಿಂದ ಆ ಕೆರೆಗೆ ಬಂದು ಇವತ್ತೊಂದು ದಿವಸ ಇಂಡಿಸ್ ಕೆರೆ ತುಂಬಿ ಈಚನೂರು ಕೆರೆಗೆ ಹೋಗ್ತಾ ಇದೆ. ನಾವು ಈಚನೂರು ಕೆರೆ ಕುಡಿಯೋ ನೀರ್ನ ಮಾಲಿನ್ಯ ಮಾಡ್ಬಿಟ್ವಿ. ಇವತ್ತಿನ ದಿವಸ ತಿಪ್ಟೂರು ನಗರಕ್ಕೆ 1,00,000 ಜನಸಂಖ್ಯೆ ಆಗ್ತಾ ಬಂದಿದೆ, ಕುಡಿಯೋ ನೀರಿಲ್ಲ. IB ಇಂದ ಮೇಲಿರ್ತಕ್ಕಂಥವು 1,000 ಮನೆ 100 ಮನೆ ಇವತ್ತಿನ ದಿವಸ ಏನಾದ್ರು ಮೇಸ್ಟ್ರುಗಳು ಇರ್ಬೋದು, ಬಡವರು ಮೇಸ್ಟ್ರುಗಳು, ಟೀಚರ್ ಗಂಡ ಹೆಂಡತಿ ಇಬ್ರು ಟೀಚರ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಅಲ್ಲಿ ಕಡಿಮೆ ರೇಟಿಗೆ ದುಡ್ಡು ಸೈಟ್ಗಳು ಸಿಕ್ಕುದು ಅಂತ ತಗೊಂಡು ಮನೆಗಳು ಕಟ್ಟಿದ್ದಾರೆ. ಸುಮಾರು ಒಂದು 7,000 ರಿಂದ 8,000 ಮನೆ ಇವತ್ತಿನ ದಿವಸ ಖಾಲಿ ಉಳಿದಿದ್ರು. ಕುಡಿಯೋ ನೀರಿತ್ತು ಅಂತಂದ್ರೆ ಈ ಈ ನಗರದಲ್ಲಿ ಇರ್ತಕ್ಕಂಥ ಜನಕ್ಕೆ ಯಾವುದೂ ಸಮಸ್ಯೆ ಇಲ್ಲ. ನಮ್ ತಿಪ್ಟೂರು ಪುರಸಭೆ ಇದ್ದಿದ್ದು ನಗರಸಭೆ ಆಯ್ತು. ನಗರಸಭೆ ಇವತ್ತು ಕ್ಲಾಸ್ 1 ಆಗ್ಬೇಕಾಗಿದೆ ನಗರಸಭೆ ಅಂತಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ನಮ್ ನಗರಸಭೆ ಆಗ್ಲೇ ಇಲ್ಲ. ಯಾಕಂದ್ರೆ ನಾವು ಇನ್ನೂ 1,00,000 ಜನ ಪಾಪ್ಯುಲೇಷನ್ ಕ್ರಾಸ್ ಆಗೇ ಇಲ್ಲ ಇವತ್ತು.
ನಾನು ಹೇಳ್ತಿರ್ತಕ್ಕಂಥದ್ದು 2000ನೇ ಇಸ್ವಿನಲ್ಲಿ ನಗರಸಭೆ ಆಯಿತು. ಈ 2026ನೇ ಇಸ್ವಿವರೆಗೂ ನಾವು ಇನ್ನೂ 1 ಲಕ್ಷ ಜನಸಂಖ್ಯೆ ಆಗಲೇ ಇಲ್ಲ. ರೆವಿನ್ಯೂ ಜನರೇಟ್ ಆಗ್ತಾ ಬಂತು. ತಿಪ್ಟೂರು ನಗರಕ್ಕೆ ಏನು ನಾನು ನಿಮ್ಗೆ ಹೇಳಿದೆ, ಸಾವಿರಾರು ಮನೆಗಳು ಇವತ್ತಿನ ದಿವಸ ಕಟ್ಟಿ ನಗರಸಭೆಗೆ ರೆವಿನ್ಯೂ ಬರ್ತಕ್ಕಂಥ ವ್ಯವಸ್ಥೆ ಆಯಿತು. ಆ ರೆವಿನ್ಯೂ ಮೇಲೆ 5 ಕೋಟಿ ಕ್ರಾಸ್ ಆಯ್ತಲ್ಲ ಅಂತೇಳಿ ಸರ್ಕಾರ ಇದನ್ನ ನಗರಸಭೆ ಮಾಡಿದೆ ಹೊರತು ಜನಸಂಖ್ಯೆ ಆಧಾರದ ಮೇಲೆ ಇದನ್ನ ರೆವಿನ್ಯೂ ನೋಡ್ಲೂ ಇಲ್ಲ, ಜನಸಂಖ್ಯೆ ಆಧಾರದ ಮೇಲೆ ಮಾಡ್ಲೂ ಇಲ್ಲ. ಓನ್ಲಿ ಆನ್ ರೆವಿನ್ಯೂ ತಿಪ್ಟೂರು ನಗರಸಭೆ ರೆವಿನ್ಯೂ ಬೇಸಿಸ್ ಮೇಲೆ. ಇನ್ನೊಂದೇನಂತಂದ್ರೆ ಸಾಮಾನ್ಯವಾಗಿ ಜನಗಳ ಒಂದು ಮೈಂಡ್ ಸೆಟ್ ಅಲ್ಲಿ ಈಗ ಇನ್ನೊಂದು ಇರೋ ವಿಷಯ ಏನಂದ್ರೆ, ಮೊದ್ಲೆಲ್ಲ ಈಗ ನೀವೇ ಹೇಳಿದ್ರಿ, ನೀವು ವಾಜಪೇಯಿ ಅವ್ರು ಬಂದಿದ್ರು, ಕಾಬೋರಪ್ಪನವರು, ಅವರೆಲ್ಲ ಒಂದಿಷ್ಟು ಇನ್ಸ್ಪೈರ್ ಆಗಿ ನಾವು ಚುನಾವಣೆಗೆ ನಿಂತ್ವಿ. ಸೊ ಕಾರ್ಯಕರ್ತರನ್ನ ಗುರುತಿಸಿ ಯಾರು ಭದ್ರಾವತಿಯಲ್ಲಿ ಒಂದು ಇದು ಆ ಒಂದು ವಿಷಯವನ್ನ ಕೂಡ ಪ್ರಸ್ತಾಪ ಮಾಡಿದ್ರು. ಆದ್ರೆ ಪ್ರಸ್ತುತ ಒಂದು ಸಮಯದಲ್ಲಿ ಕಾರ್ಯಕರ್ತರನ್ನ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕೆಲಸ ಮಾಡಿರೋ ಸ್ವಯಂ ಸೇವಕರನ್ನ ಈ ಒಂದು ಇದನ್ನ ಗುರುತಿಸ್ತಕ್ಕಂಥ ವಿಚಾರಗಳಾಗಿರ್ಲಿ, ಅವರಿಗೆ ಒಂದಿಷ್ಟು ಮನ್ನಣೆಯನ್ನ ಕೊಡ್ತಕ್ಕಂಥ ವಿಚಾರ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ. ಸೊ ಇದು ಅಕ್ಷರಶಃ ಸತ್ಯ. ಮತ್ತೆ ಬಿಜೆಪಿಯಲ್ಲಿ ಇದ್ದಂತ ಹಿಂದೆ ಇದ್ದಂತ ಒಂದು ಇದು ಈಗಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆನೂ ಕೂಡ ಇದೆ. ಹಣ ಈ ಒಂದು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತ ಪಕ್ಷ ನಿಷ್ಠೆ ಇದು ಯಾವ್ದು ಇಲ್ಲ, ಕಾಣ್ತಾ ಇಲ್ಲ ಅಂತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಲ್ದಲೇ ಇದ್ದಿದ್ರೆ ಭಾರತೀಯ ಜನತಾ ಪಾರ್ಟಿ ಈ ಮಟ್ಟಿಗೆ ಬೆಳೆಯಕ್ ಆಗ್ತಾನೆ ಇರ್ಲಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿ ಇರ್ತಕ್ಕಂಥ ಏನು ನಮ್ಮ ಹಿರಿಯರ ಕಾರ್ಯಕರ್ತರು ಮತ್ತೆ ಸಂಘದ ಪದಾಧಿಕಾರಿಗಳಿದ್ದಾರೆ, ಇವತ್ತೇನಿದ್ರು ಇಡೀ ದೇಶದಲ್ಲಿ ಯಾವ ಮೂಲೆಯಲ್ಲೂ ರೈಲ್ವೆ ಟ್ರ್ಯಾಕ್ ಇಲ್ದಂತ ಊರಿದವೆ, ಈ ಟೆಲಿಫೋನ್ ಕೇಬಲ್ ಇಲ್ದಂತ ಊರಿಲ್ಲ. ನನಗೆ ರಾಷ್ಟ್ರೀಯ ಸ್ವಯಂ ಸೇವಕ ಬೆಳೆದಲ್ಲ, ಈ ಇಡೀ ಭಾರತದಲ್ಲಿ ಬೆಳೆದಲ್ಲ ಇರ್ತಕ್ಕಂಥ ಮೂಲ ಯಾವುದೂ ಇಲ್ವೇ ಇಲ್ಲ. ಎಲ್ಲಾ ಕಡೆನೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರು, ಪದಾಧಿಕಾರಿಗಳು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲೂ ಇರ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ವ್ಯವಸ್ಥೆನ ನಾವು ಬಳಸ್ಕೊಂಡು ಭಾರತೀಯ ಜನತಾ ಪಕ್ಷದ ಇತ್ತೀಚಿನ ದಿನಗಳಲ್ಲಿ ಏನ್ ಹಿಂದೆ ವಾಜಪೇಯಿ ಅವರು ಇರ್ಬೋದು, ನರೇಂದ್ರ ಮೋದಿ ಅವರು ಇರ್ಬೋದು, ಅಲ್ಲಿವರೆಗೂ ಮಾಡ್ಕೊಂಡು ಬಂದ್ರು. ವಿಚಾರ ಏನಂತಂದ್ರೆ, ಈಗ ಕಾರ್ಯಕರ್ತರದ ಒಂದು ವಿಚಾರ ಮಾತಾಡೋದು, ಹಿಂದುತ್ವ ಅಂತಕ್ಕಂಥದ್ದು ಕೇವಲ ಬಿಜೆಪಿಗೆ ಅದನ್ನ ವೋಟ್ ಬ್ಯಾಂಕಿಂಗ್ ಗೋಸ್ಕರ ಬಳಸ್ತಾ ಇದ್ದಾರೆ. ಗೋವನ್ನ ಇದುವರೆಗೂ ಕೂಡ ರಾಷ್ಟ್ರೀಯ ಪ್ರಾಣಿ ಅಂತಕ್ಕಂಥ ಒಂದು ವಿಚಾರ ಮತ್ತೆ ಗೋ ಹತ್ಯೆ ನಿಷೇಧವನ್ನ ಯಾವುದೇ ಕಾರಣಕ್ಕೂ ಇನ್ನು ಮಾಡೋದಕ್ಕಾಗ್ಲೇ ಇಲ್ಲ ಸಂಪೂರ್ಣವಾಗಿ ಅಂತಕ್ಕಂಥದ್ದು. ವಿಶೇಷವಾಗಿ ನಾನು ಈ ವಿಚಾರದಲ್ಲಿ ನನ್ನ ಆಗ್ರಹ ಇಷ್ಟೇ, ಈ ಏನಾದ್ರೂ ಹಿಂದೂ ಸಮಾಜೋತ್ಸವ ಇವೆಲ್ಲ ಮಾಡ್ತಿರ್ತಕ್ಕಂಥ ನಾವು ಕಾರ್ಯಕರ್ತರುಗಳಾಗಿ ಕೆಲಸ ಮಾಡಿದೀವಿ. ಸರ್ಕಾರಕ್ಕೂ ನೇರವಾಗಿ ನರೇಂದ್ರ ಮೋದಿ ಅವ್ರಿಗೂ ಸುಮಾರು ಹಾಕಿದೀವಿ, ಈ ದೇಶದಲ್ಲಿ ಗೋಹತ್ಯೆ ನಿಷೇಧ ಆಗಲೇಬೇಕು. ಸರ್ಕಾರ ಇದಕ್ಕೊಂದು ಹೊಸ ಕಾನೂನು ತರಲೇಬೇಕಾಗುತ್ತೆ. ಮುಂದೆ ಏನಾಗಿದೆ, ಹಿಂದೂಗಳಾಗಿ ನಾವು ಮುಂದಿನ ದಿನಗಳಲ್ಲಿ ಏನ್ ಯಂಗ್ಸ್ಟರ್ಸ್ ಅಂತ ಇವತ್ತು ಬಂದಿದ್ದೀವಿ, ವಿದ್ಯಾವಂತರಾಗಿರ್ತಕ್ಕಂಥ ಮನೆಗಳಲ್ಲಿ ಯಾವುದೇ ಕಾರಣದ ಸೀಮೆ ಹಸುಗಳು ಕರುಗಳನ್ನ ಮಾರ್ತಕ್ಕಂಥ ನಿಷೇಧ ನಾವು ಮಾಡ್ಬೇಕು. ಫಸ್ಟ್ ನಾವು ತಗೊಂಡೋಗಿ ಹಸುಗು ಕರುಗಳನ್ನ ಹಾಲು ಕುಡಿಸ್ಬೇಕಲ್ಲ ಅನ್ನೋ ಒಂದೇ ತಪ್ಪುಗೋಸ್ಕರ ತಗೊಂಡೋಗಿ ಮಾರಾಟ ಮಾಡ್ತೀವಿ. ಅದು ಸಾಬ್ರುಗಳು ದುರುಪಯೋಗ ಪಡ್ಕೊಂಡು ಇವತ್ತಿನ ದಿವಸ ಗೋ ಹತ್ಯೆ ಮಾಡ್ತಿರ್ತಕ್ಕಂಥ ಸತ್ಯ. ನಾವು ಜೊತೆನಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಹಿಂದೂ ಸಮಾಜದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು ಗೋ ಹತ್ಯೆ, ಈಗ ತಾಯಿ ಹಾಲನ್ನ 1 ವರ್ಷದವರೆಗೂ ನಾವು ಕುಡಿದಿರ್ತೀವಿ, ತದನಂತರ ಸಾಯೋ ದಿವಸದವರೆಗೂ ಕುಡಿತಕ್ಕಂಥದ್ದು ಹಸುವಿನ ಹಾಲಿನಿಂದ. ಅದರಿಂದಾನೇ ತಾಯಿ ನೆಕ್ಸ್ಟ್ ನಮ್ಮ ನಂತರ ನಮಗೆ ದೇವರು ಮತ್ತೆ ತಾಯಿ ತರನೇ ಇರ್ತಕ್ಕಂಥ ಇದನ್ನೇನಾದ್ರೂ ಇದ್ರೆ ಗೋ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಪ್ರಯತ್ನ ಮಾಡ್ತೀನಿ. ಮತ್ತೆ ಗೋ ಹತ್ಯೆ ನಿಷೇಧ ಮಾಡ್ತಕ್ಕಂಥ ಇದರಲ್ಲಿ ಪ್ರಥಮ ಬಾರಿಗೆ ನಾವು ಇರ್ತಕ್ಕಂಥ ಎಲ್ಲ ಯಂಗ್ಸ್ಟರ್ಸ್ ಏನಿದೀವಿ, ನಾವು ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಗೋ ಹತ್ಯೆ ನಿಷೇಧ ಮಾಡಿ ಅಂತ ಒಂದು ಸ್ಟ್ರೈಕ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ. ಮೋದಿ ಅವರು ಇದನ್ನ ಇಮಿಡಿಯೇಟ್ ಆಗಿ ತಗೊಂಡು ಪಾರ್ಲಿಮೆಂಟ್ ಅಲ್ಲಿ ಇಟ್ಟು ಈ ಸಬ್ಜೆಕ್ಟ್ ನ ಗೋ ಹತ್ಯೆ ನಿಷೇಧ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ಒಂದು ಇದನ್ನ ತರಲೇಬೇಕಾದಂತ ವಿಚಾರ ನಾನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸರ್, ಇನ್ನೊಂದು ಏನಂತಂದ್ರೆ, ಈಗ ಗೋ ಹತ್ಯೆಯ ಒಂದು ವಿಚಾರಕ್ಕೆ ನೀವು ಹೇಳಿದ್ರಿ, ಈಗ ಕೊಡೋದನ್ನ ನಿಲ್ಸಿದ್ರೆ ರೈತರು ಯಾವ್ದು ಇದಾಗಲ್ಲ ಅಂತ. ನನ್ನ ಒಂದ್ ಸಲಹೆ ಏನು ಅಂತಂದ್ರೆ, ರೈತರು ಕೊಡ್ತಾ ಇರೋದು ಏನಕ್ಕೆ ಅಂತಕ್ಕಂಥ ಒಂದು ವಿಚಾರವನ್ನ ಒಂದಿಷ್ಟು ಗ್ರೌಂಡ್ ರಿಯಾಲಿಟಿಯನ್ನ ಮಾಡಿ ಅವರಿಗೆ ಆರ್ಥಿಕವಾಗಿ ಸಬಲತೆಯನ್ನ ನೀಡಿದಂತ ಸಂದರ್ಭದಲ್ಲಿ, ಗೋಶಾಲೆಗಳ ಹೆಚ್ಚಿನ ಸಂಖ್ಯೆ ಆದಂತ ಸಂದರ್ಭದಲ್ಲಿ ಇದೆಲ್ಲ ನಿಲ್ಬಹುದು ಅಂತಕ್ಕಂಥದ್ದು ಒಂದು ಸೊಲ್ಯೂಷನ್ ಸರ್. ಸೊ ಇನ್ನೊಂದೇನಂದ್ರೆ, ಮ್ಯಾನಿಫೆಸ್ಟೋ ಬಿಜೆಪಿಯಲ್ಲಿ ಈಗ ಬೇರೆ, ಈಗ ರಾಷ್ಟ್ರ ಮಟ್ಟದಲ್ಲಿ ನಾವು ರಾಷ್ಟ್ರ ರಾಜಕಾರಣದ ಒಂದು ಮಾತನಾಡೋದಾದ್ರೆ, ಅವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಒಂದಿಷ್ಟು ಮ್ಯಾನಿಫೆಸ್ಟೋನ ಮಾಡುತ್ತೆ, ಬಿಜೆಪಿ ಯಾವುದೇ ರೀತಿಯಾದಂತ ನಾವು ಮ್ಯಾನಿಫೆಸ್ಟೋನ ಏನು ಮಾಡೋದಿಲ್ಲ, ಜನಗಳ ಅಭಿಪ್ರಾಯವನ್ನ ಸಂಗ್ರಹ ಮಾಡಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನ ಬಿಜೆಪಿ ಪ್ರಸ್ತಾಪವನ್ನ ಮಾಡಿತ್ತು. ಇಷ್ಟರ ರೀತಿ ಎಷ್ಟರ ಮಟ್ಟಿಗೆ ಜನರ ಒಂದು ಅಭಿಪ್ರಾಯವನ್ನ ಪಡೆದು ಆ ಒಂದು ಇದನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಈಗ ಭಾರತೀಯ ಜನತಾ ಪಾರ್ಟಿ ಮ್ಯಾನಿಫೆಸ್ಟೋ, ಎಲೆಕ್ಷನ್ ಮ್ಯಾನಿಫೆಸ್ಟೋ ಅಂತ ಕೊಟ್ಟಂತದನ್ನ ನಡವಳಿಕೆಯಲ್ಲಿ ನಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಬಹಳ ಕಷ್ಟದ ಕೆಲಸ. ತಮಗೆ ಗೊತ್ತಿದೆ, ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಎಲ್ಲಾ ಪಕ್ಷಗಳನ್ನು ಜನಗಳಿಗೆ ಫ್ರೀ ಅಂತ ಬೀಸ್ ಮಾಡ್ಕೊಂಡು ಹೋಗ್ತಕ್ಕಂಥ ವಿಚಾರನ ನಾನು ಅದನ್ನ ವಿರೋಧಿಸ್ತೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರು, ನಾನು ಒಬ್ಬ ಕಾರ್ಯಕರ್ತನಾಗಿ ಹೇಳ್ತೀನಿ,
ಫ್ರೀ ಬೇಸ್ ಬೇರೆ ಪಕ್ಷ ಕೊಡ್ತಾ ಇದೆ ಅಂತೇಳಿ ನಾವು ಅದಕ್ಕೆ ಯಥೇಚ್ಛವಾಗಿ ಇಳಿಯುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಜನಗಳಿಗೆ ಏನ್ ಬೇಕಾಗಿದೆ ಅಂತ ಯೋಚನೆ ಮಾಡಲಿಲ್ಲ. ವಿದ್ಯಾವಂತರಿಗೆ ಏನ್ ಕೊಡ್ಬೇಕಾಗಿದೆ, ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಏನ್ ಕೊಡ್ಬೇಕಾಗಿದೆ, ಅಕ್ಕಿ ಕೊಡ್ತಕ್ಕಂಥ ವಿಚಾರ ಇರ್ಬೋದು, ಫ್ರೀ ಬಸ್ ಕೊಡ್ತಕ್ಕಂಥ ವಿಚಾರ ಇರ್ಬೋದು. ಫ್ರೀ ಬಸ್ ಮಕ್ಕಳಿಗೆ ಮಾಡ್ತಕ್ಕಂಥದನ್ನ ಯಾವುದೇ ಸರ್ಕಾರ ಮಾಡಿದ್ರು ಅದ್ರ ಪರವಾಗಿ ನಾವು ಗೌರವ ಕೊಡ್ತೀವಿ, ಗೌರವಿಸ್ತೀವಿ. ಅದು ಮಾಡ್ತಕ್ಕಂಥದ್ದು ಒಳ್ಳೇದು. ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಶಾಲಾ ಫೀಸ್ ಸ್ಟ್ರಕ್ಚರ್ನ ಮತ್ತೆ ಆಸ್ಪತ್ರೆಯಲ್ಲಿ ಜನಸಾಮಾನ್ಯರಿಗೆ ಸಿಗ್ತಕ್ಕಂಥ ವ್ಯವಸ್ಥೆ, ಇವತ್ತು ಜನೌಷಧಿ ಅಂತ ಕೇಂದ್ರಗಳನ್ನ ಮೋದಿ ಅವರು ಒಂದು ಇದನ್ನ ತಂದ್ರು ಸರ್ಕಾರದಿಂದ. ಜನೌಷಧಿ ಕೇಂದ್ರಗಳಲ್ಲಿ ಎಲ್ಲಾ ರೀತಿಯಲ್ಲಿ ಸಿಗ್ತಕ್ಕಂಥ ವ್ಯವಸ್ಥೆ ಫಸ್ಟ್ ಆಗಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರಿಗೆ 10 ರೂಪಾಯಿಗೆ 20 ರೂಪಾಯಿಗೆ ಸಿಗ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಜನೌಷಧಿ ಕೇಂದ್ರಗಳಲ್ಲಿ. ಮತ್ತೆ ಇನ್ನು ಮುಂದೆ ಯಥೇಚ್ಛವಾಗಿ ಮೆಡಿಕಲ್ ಶಾಪ್ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲೆಲ್ಲ ನಮ್ಮೂರಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. 150ರಿಂದ 160 ಮೆಡಿಕಲ್ ಶಾಪ್ ಇದಾವೆ. ಇವತ್ತಿನವ್ರಿಗೆ ಎಲ್ಲಾ ವ್ಯಾಪಾರಸ್ಥರು ಒಬ್ಬರಲ್ಲ ಒಬ್ರು ಒಂದ್ರಲ್ಲಿ ಫೇಲ್ಯೂರ್ ಆಗಿ ಬಾಗಿಲಾಕಿರ್ತಕ್ಕಂಥದ್ದು ಎಕ್ಸಾಂಪಲ್ ನಾವು ಕೊಡ್ತೀವಿ. ಮೆಡಿಕಲ್ ಶಾಪ್ ಬಾಗಿಲಾಕಿರ್ತಾರೆ ಅಂತ ಎಕ್ಸಾಂಪಲ್ ಕೊಡಕ್ ಒಂದೇ ಒಂದು ಇಲ್ಲ. ಒಂದು ಮೆಡಿಕಲ್ ಶಾಪ್ಗೆ ತಿಪ್ಟೂರಿನಲ್ಲಿ ಒಂದು ಕಂಪನಿಯವರು ಬಂದು ಒಂದು ಓಪನ್ ಮಾಡ್ತಾರೆ, 60,000 ರೂಪಾಯಿ ಬಾಡಿಗೆ ಕೊಡ್ತಾರೆ, 3 ಲಕ್ಷ ರೂಪಾಯಿ ಸಂಬಳ ಕೊಟ್ಟು 24 ಗಂಟೆ ತೆರಿತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. 3,60,000 ರೂಪಾಯಿ ಒಂದು ತಿಂಗಳಿಗೆ ಅವರು ಇದನ್ನ ಕೊಡೋದು ಕಂಪನಿಯಿಂದ ಕೊಡ್ತಾರೆ ಅದಕ್ಕೆ ಬಾಡಿಗೆ ಮತ್ತೆ ಸಂಬಳನ ಅಂತಂದ್ರೆ 3,60,000 30 ದಿವಸಕ್ಕೆ ಎಷ್ಟು ದುಡಿಮೆ ಮಾಡುವಂತ ಪರಿಸ್ಥಿತಿ ಇದೆ. ಏನಾಗಿದೆ ಮೆಡಿಕಲ್ ಇದರಲ್ಲಿ ಇದೊಂದು ದೊಡ್ಡ ದಂಧೆ ಆಗ್ಬಿಟ್ಟಿದೆ. 1 ರೂಪಾಯಿ ಮಾರ್ತಕ್ಕಂಥ ಮಾತ್ರೆಗಳನ್ನ 10 ರೂಪಾಯಿ 100 ರೂಪಾಯಿಗೆ ಮಾರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಯಾವ ಜನಕ್ಕೂ ಇವತ್ತಿನವರೆಗೂ ಜನೌಷಧಿ ಕೇಂದ್ರದಲ್ಲಿ 10 ರೂಪಾಯಿ ಸಿಗುತ್ತೆ, ನಿಮ್ಮಲ್ಲಿ ಯಾಕೆ 100 ರೂಪಾಯಿ ಅಂತ ಎಲ್ಲೂ ನಾವು ಕ್ವಶನ್ ಮಾಡಕ್ ಹೋಗಿಲ್ಲ. ಯಾವ ಸರ್ಕಾರದವರು ಇದನ್ನ ಯೋಚನೆ ಮಾಡಲಿಲ್ಲ. ಇದ್ರ ಮುಂದಿನ ದಿನಗಳಲ್ಲಿ ಇದನ್ನ ಯೋಚನೆ ಮಾಡಿ ನೋಡಿ. ಇದನ್ನ ಚರಂಡಿ ನೀರನ್ನ ನಾವು ಚರಂಡಿ ನೀರನ್ನ ನೇರವಾಗಿ ಜನಗಳಿಗೆ ಕೊಡುವಂತ ವ್ಯವಸ್ಥೆಗೆ ಹೋಗ್ಬಿಟ್ವಿ. ಚರಂಡಿನಲ್ಲಿ ಬೆಳತಕ್ಕಂಥ ನಿಮಗೆ ಬೆಳೆ ಬರುತ್ತೆ. ಚರಂಡಿ ನೀರಿನಲ್ಲಿ ಸೊಪ್ಪು ಬೆಳೀತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಯಥೇಚ್ಛವಾಗಿ ಬೆಳೆಯುತ್ತೆ ಸೊಪ್ಪು. ಅದನ್ನ ತಗೊಂಬಂದು ಮಾರ್ಕೆಟ್ ಅಲ್ಲಿ ಫ್ರೆಶ್ ಒಬ್ಬ ರೈತ ಬೆಳೆದಿರ್ತಕ್ಕಂಥದ್ದು ಅಂತೇಳಿ ಎಲ್ಲಾ ಜನ ತಗೊಂಡು ಹೋಗ್ತಾರೆ. 100 ಕಾಯಿಲೆ ಉತ್ಪತ್ತಿ ಆಗ್ತಾ ಇದೆ. ಚರಂಡಿ ನೀರನ್ನ ನಾವು ಸೋಸ್ಲಿಲ್ಲ, ಅದನ್ನ ಫಿಲ್ಟ್ರೇಷನ್ ಮಾಡಲಿಲ್ಲ, ಫಿಲ್ಟರ್ ಮಾಡೋಂಥ ವ್ಯವಸ್ಥೆ ಎಲ್ಲೂ ಹೋಗ್ಲೇ ಇಲ್ಲ. ನೇರವಾಗಿ ಚರಂಡಿ ನೀರು ಎಲ್ಲ ಕಡೆ ಕೊಡೋಂತ ಶುರು ಮಾಡಿದ್ವಿ. ಅಲ್ಲಿ ಬೆಳೀತಕ್ಕಂಥ ಇದರಿಂದ ಏನಾಗುತ್ತೆ ಮಕ್ಕಳು ಭವಿಷ್ಯದ ಮೇಲೆ ಎಂದು ಯೋಚನೆ ಮಾಡಲಿಲ್ಲ. 8 ವರ್ಷ 9 ವರ್ಷಕ್ಕೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ. ಹೆಣ್ಮಕ್ಳು ನಾವು ಈ ಹಾಲಿನಿಂದ ಈ ತರ ಆಗ್ತಿದೆ ಅಂತಾನೆ ಯೋಚನೆ ಮಾಡಲಿಲ್ಲ. ಮತ್ತೆ ಆಯಿಲ್ ನಮ್ಗೆ ಇಷ್ಟು ತೊಂದರೆ ಮಾಡ್ತಿದೆ ಅಂತ ಯೋಚನೆ ಮಾಡಲಿಲ್ಲ. ನೀರು ಕುಡಿತಕ್ಕಂಥ ನೀರ್ನ ನಾವು ಎಷ್ಟು ಮಲಿನ ಮಾಡ್ತಾ ಇದೀವಿ ಅಂತ ಯೋಚನೆ ಮಾಡಲಿಲ್ಲ. ಪ್ಲಾಸ್ಟಿಕ್ ನ ಮಿತಿ ಮೀರಿ ಈ ದೇಶ ತುಂಬಾ ಪ್ಲಾಸ್ಟಿಕ್ ವ್ಯವಸ್ಥೆಗೆ ಹೋಗ್ಬಿಟ್ವಿ. ಪ್ಲಾಸ್ಟಿಕ್ ಇವತ್ತು ಎಲ್ಲಾ ಜಾಗಗಳಲ್ಲೂ ಎಲ್ಲಾ ರೈತಾಪಿ ಬದುಕಲಿರ್ತಕ್ಕಂಥ ಜಮೀನುಗಳಲ್ಲೂ ಪ್ಲಾಸ್ಟಿಕ್ ಹೋಗಿ 1/2 ಅಡಿ 1 ಅಡಿ 2 ಅಡಿ ನೀರ್ ಕೆಳಗೆ ತಗೊಳ್ತಾನೆ ಇಲ್ಲ. ಮೂಲವಾಗಿ ನೀವ್ ಹೇಳಕ್ಕೆ ಏನು ಇಷ್ಟಪಡ್ತಾ ಇದೀರ ಅಂದ್ರೆ ವ್ಯವಸ್ಥೆಯಲ್ಲಿ ನಾವೇನ್ ತಿಂತೀವಿ, ಸೊ ಪ್ರಕೃತಿನ ಎಲ್ಲಾ ಪ್ರಕೃತಿ ನಾವು ಹಾಳು ಮಾಡ್ಬಿಟ್ಟಿದೀವಿ. ಸೊ ಅದನ್ನ ಉಳಿಸ್ಕೊಳ್ಳೋ ಒಂದು ಜವಾಬ್ದಾರಿ ವ್ಯವಸ್ಥೆ ಸರ್ಕಾರಕ್ಕೆ ಈ ಜವಾಬ್ದಾರಿ ಬೇಕಾಗಿದೆ. ಮತ್ತೆ ನಾವು ಅದ್ರ ಜೊತೆಯಲ್ಲಿ ಜನ ಏನಿದೀವಿ ನಾವು ಅದ್ರ ಜೊತೆಲಿ ಸರ್ಕಾರದವರು ಮಾಡದಲ್ಲೇ ಇದ್ರು ಕೆಲವು ವಿಚಾರಗಳನ್ನ ನಾವು ಮಾಡ್ಬೇಕಾದಂತ ವ್ಯವಸ್ಥೆನೂ ಇದೆ. ಎಲ್ಲಾ ಸರ್ಕಾರನೇ ಮಾಡ್ಕೊಡಕ್ಕಾಗಲ್ಲ. ನಾವು ಜನ ಸರ್ಕಾರಕ್ಕೆ ಸ್ಪಂದಿಸಿ ಈ ಕೆಲಸಗಳು ಮಾಡ್ಬೇಕು. ಎಲ್ಲೋ ಒಂದ್ ಕಡೆ ಸಿವಿಕ್ ಸೆನ್ಸ್ ಕಡಿಮೆ ಇದೆ ಅಂತ ಅನ್ಸಲ್ವಾ? 100% ಇತ್ತೀಚಿನ ದಿನಗಳಲ್ಲಿ ಸಿವಿಕ್ ಸೆನ್ಸ್ ಅನ್ನೋದು ಇಲ್ವೇ ಇಲ್ಲ. ಇನ್ನೊಂದು ಏನಂದ್ರೆ ಸರ್, ಈಗ ಇಷ್ಟೆಲ್ಲ ಮಾತಾಡಿದ್ವಿ, ಪಕ್ಷಗಳ ಬಗ್ಗೆ ಮಾತಾಡಿದ್ವಿ, ಬೇರೆ ಬೇರೆ ಒಂದು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಮೂಲವಾಗಿ ಕಾರ್ಯಕರ್ತ ಎಲ್ಲಾ ಒಂದು ಸೇರ್ತಕ್ಕಂಥದ್ದು ಈಗ ರಾಜಕೀಯ ಪಕ್ಷಗಳ ಒಂದು ವಿಚಾರಕ್ಕೆ ಮಾತಾಡೋದಾದ್ರೆ ಒಂದು ಕಾರ್ಯಾಲಯ. ತಿಪ್ಟೂರಲ್ಲಿ ಯಾಕೆ ಸರ್ ಬಿಜೆಪಿ ಕಾರ್ಯಾಲಯ ಆಗಿಲ್ಲ? ಬಿಜೆಪಿ ಕಾರ್ಯಾಲಯ ಕಟ್ಟಿದ್ದಾರೆ, ಸ್ವಲ್ಪ ದಿವಸದಲ್ಲಿ ಅದನ್ನು ಉದ್ಘಾಟನೆ ಮಾಡ್ಬೇಕು. ಏನಾಗಿದೆ ಅಂತಂದ್ರೆ NDA ಅಂತ ಹೇಳ್ಬಿಟ್ಟು ಹೊಸದಾಗಿ ನಾವು JDS ನವ್ರನ್ನ ಈಗ ಮೈತ್ರಿ ಮಾಡ್ಕೊಂಡಿದ್ವಿ. ಓಕೆ, ಮೇಲಿಂದ ಆದೇಶ ಇದೆ, ಆ ಆದೇಶ ನಾವು ಪಾಲಿಸಲೇಬೇಕಾದಂತ ನಮ್ಮ ಕರ್ತವ್ಯ. ಅದು ಒಬ್ಬ ಕಾರ್ಯಕರ್ತನಾಗಿ ಮೇಲೆ ಏನ್ ಆದೇಶ ತಗೊಳ್ತಾರೆ ಆದೇಶ. ಇವತ್ತೊಂದು ದಿವಸ ತಿಪ್ಟೂರು ನಗರದಲ್ಲಿ ಒಂದು ರೈಲ್ವೆ ಇದ್ರ ಹತ್ರನೇ ಆಗಿದೆ, ನಮ್ದೊಂದು ಕಾರ್ಯಾಲಯ ಆಗಿದೆ. ಈಗ ಕಾರ್ಯಾಲಯನೇ ಪ್ರಾರಂಭ ಮಾಡಬೇಕು ಕೆಲವೇ ದಿವಸಗಳಲ್ಲಿ. NDA ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಈಗ ಘೋಷಿಸಿದ್ದಾರೆ ನಮ್ಮಲ್ಲಿ MLC ಕ್ಯಾಂಡಿಡೇಟ್ ಒಬ್ಬರನ್ನ. ಸೊ ಅದರಿಂದ ಏನಾಗುತ್ತೆ, JDS ಅವರು ನಮ್ಮ ಜೊತೆ ಇರೋದ್ರಿಂದ ಒಂದು ಕಾರ್ಯಾಲಯ ಮಾಡ್ದಲ್ಲ ಇದ್ರೆ ಅವ್ರೆಲ್ಲೂ ಬರೋದಕ್ಕೆ ತೊಂದರೆ ಆಗುತ್ತೆ. ಅದರಿಂದ ನಮ್ಮ ತಾಲೂಕಲ್ಲಿ ಮತ್ತೆ ಜಿಲ್ಲೆನಲ್ಲಿ ಎಲ್ಲಾ ತಾಲೂಕು ಹೆಡ್ ಕ್ವಾರ್ಟರ್ ಅಲ್ಲಿ ಕಾರ್ಯಾಲಯಗಳನ್ನ ನಾವು ತೆರಿಬೇಕಾಗುತ್ತೆ. NDA ಮೈತ್ರಿ ಆಗಿರೋದ್ರಿಂದ ನಾವೇನೋ ಈಗ ಒಬ್ಬ ಕಾರ್ಯಕರ್ತನ ಮನೆಯಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡ್ಬಿಡ್ತಿದ್ವಿ, ಒಬ್ಬ ಶಾಸಕನ ಮನೆಯಲ್ಲೇ ಕೂತ್ಕೊಂಡು ಮೀಟಿಂಗ್ ಮಾಡ್ಬಿಡ್ತಿದ್ವಿ. ಇಲ್ಲಿವರೆಗೂ ನಮ್ಮಲ್ಲಿ ಕಾರ್ಯಾಲಯ ಅಂತ ಯಾವುದು ಮಾಡಲ್ಲ. ಬಟ್ ಕಾರ್ಯಾಲಯ ಕಟ್ಟಿದೆ ಈ ತಾಲೂಕಲ್ಲಿ, ತಿಪ್ಟೂರು ತಾಲೂಕಲ್ಲಿ ಕಾರ್ಯಾಲಯ ಕಟ್ಟಿದ್ದೀವಿ. ಆ ಕಾರ್ಯಾಲಯನ ಅರ್ಜೆಂಟ್ ಆಗಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾನು ಕೆಲವು ವಿಚಾರಗಳಲ್ಲಿ ಹಿರಿಯವ್ರ ಜೊತೆ ಎಲ್ಲ ಕೂತ್ ಮೊನ್ನೆ ಡಿಸ್ಕಸ್ ಮಾಡಿದ್ದೀನಿ. ಅರ್ಜೆಂಟ್ ಆಗಿ NDA ಅಭ್ಯರ್ಥಿ ಆಗಿರೋದ್ರಿಂದ ಅವ್ರು ಬಂದು ಕೂತ್ಕೋಬೇಕು. JDS ನವ್ರು ನಮ್ಮ ಹತ್ರ ಬರಬೇಕು ಅಂದ್ರೆ ನಾವು ನಮ್ಮ ಕಾರ್ಯಕರ್ತರ ಮನೆಗೆ ಬನ್ನಿ ಅಂತ ನಾವು ಕರೆಯೋಕ್ಕಾಗಲ್ಲ. NDA ಅಂತ ಹೇಳ್ಬಿಟ್ಟು ಒಂದು ಕಾರ್ಯಾಲಯ ಇದ್ರೆ ಮಾತ್ರ JDS ನವರು ಇವರೆಲ್ಲರೂ ಸೇರಿ ಸ್ಪಂದಿಸಿ ಅಲ್ಲಿಗೆ ಬಂದು ಹೋಗೋದಕ್ಕೆ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿ ಅಂತ ಹೇಳ್ಬಿಟ್ಟು ಕಾರ್ಯಾಲಯ ಪ್ರಾರಂಭ ಮಾಡಿ ಅಂತ ಹೇಳಿದ್ವಿ.
ಸರ್, ಈಗ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಸೊ ಈ ಒಂದೇನಂತಂದ್ರೆ, ನಾನು ನಿಮಗೇನಾದ್ರೂ ಮನಸ್ಸಿಗೆ ನೋವಾದಂತ ಕ್ವಶನ್ ಅನ್ನ ಕೇಳಿದ್ರೆ ಖಂಡಿತ ಕ್ಷಮೆ ಇರ್ಲಿ. ಒಟ್ಟಾರೆ ಇಂಟರ್ವ್ಯೂ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಸರ್? ಇಲ್ಲ, ಇವತ್ತಿನ ದಿವಸ ನಾವು ಸೋಷಿಯಲ್ ಮೀಡಿಯಾ ಇಲ್ದಲೆ ಏನು ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಇದರಿಂದಾನೆ ಮಾತ್ರನೇ ಏನಾದ್ರೂ ಇವತ್ತಿನ ದಿವಸ ತಾವಿಲ್ಲಿ ಬಂದ್ರಿ ಒಂದು ಇಂಟರ್ವ್ಯೂ ಮಾಡ್ಬೇಕು ಅಂತ ಬಂದಂತ ಕಾಲದಲ್ಲಿ ನಾನು ರಾಜಕೀಯದ್ದೇ ಭಾಷಣ ಮಾಡೋದಕ್ಕಾಗಲಿ ಜನ ಯಾರು ಕೇಳಕ್ ತಯಾರಿಲ್ಲ. ಮುಂದಿನ ದಿನಗಳಲ್ಲಿ ಏನು ಬರ್ತಕ್ಕಂಥ ನ್ಯೂನ್ಯತೆ ನಾವು ಸರಿ ಮಾಡ್ಕೋಬೇಕಾಗಿದೆ. ಅದನ್ನ ಮಾಡ್ಕೊಂಡು ನಾವು ನಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಈ ದೇಶ ಮುನ್ನಡೆಸೋಂಥ ವ್ಯವಸ್ಥೆಯಲ್ಲಿ ಆಗ್ಬೇಕು. ಗೋಹತ್ಯೆ ಪರ್ಟಿಕ್ಯುಲರ್ ಆಗಿ ನಾನು ಹೇಳೋದಿಷ್ಟೇ, ಗೋಹತ್ಯೆ ನಿಷೇಧ ಆಗ್ಲೇಬೇಕು. ಅದನ್ನ ಮೋದಿ ಅವ್ರಿಗೆ ನಾನು ಈ ನಿಮ್ಮ ಮುಖೇನ ಈ ವಿಚಾರನ ಅವ್ರಿಗೆ ತಿಳಿಸ್ಬೇಕಾಗಿ ತಮ್ಮಲ್ಲಿ ಕೋರ್ಕೊಳ್ತೀನಿ. ಯಾರನ್ನ ಇಂಟರ್ವ್ಯೂ ಮಾಡ್ಬೋದು ನಮ್ಮ ಒಂದು ಇದರಲ್ಲಿ ಒಂದಿಷ್ಟು ಈ ಜಿಲ್ಲೆಯಲ್ಲಿ ರಾಜಕೀಯದಿಂದ ಇರ್ಬೋದು, ರೈತಾಪಿ ಬದುಕಿನಿಂದ ಇರ್ಬೋದು, ನೀರಾವರಿ ಬಗ್ಗೆ ಇರ್ಬೋದು. ನಾನೇನು ಇವತ್ತು ಇಷ್ಟೊತ್ತು ಮಾತಾಡಿದ್ದೀನಿ, ಕೆಲವು ವಿಚಾರಗಳು ತಾವೇನು ಹೇಳಿದ್ರಿ, ಈ ವಿಚಾರಗಳು ಅಂಕಿ ಅಂಶದ ಸಮೇತ ನಾನು ಈ ರಾಜ್ಯದಲ್ಲಿ ಏನಾದರೂ ನೀವು ಮಾಡಬೇಕು ಮತ್ತೆ ಈ ಜಿಲ್ಲೆನಲ್ಲಿ ಏನಾದರೂ ಒಂದು ವಿಚಾರವಂತ ತಿಳ್ಕೋಬೇಕು ಅಂತಂದ್ರೆ JC ಮಾಧುಸ್ವಾಮಿ ಅವ್ರ ಹತ್ರ ಹೋಗಿ ಒಂದು ಇಂಟರ್ವ್ಯೂ ಮಾಡಿ ಈ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ, ರಾಜಕೀಯದ ಚಿಂತನೆ ಒಂದೇ ಅಲ್ಲ, ಒಬ್ಬ ರೈತಾಪಿ ಬದುಕಿನಿಂದ ಹಿಡಿದು ವಿದ್ಯಾವಂತರು ಸಮಸ್ಯೆಯಿಂದ ಹಿಡಿದು ಎಲ್ಲಾ ವಿಚಾರವನ್ನು ಅವರು ರಮೇಶ್ ಕುಮಾರ್ ಇರ್ಬೋದು, ಹೀಗೆ ಹಿಂದೆ ಇದರಲ್ಲಿ ಇದ್ದಂತ ರಾಮ್ಲು ಅಂತ ಇಬ್ರು ಶಾಸಕರಿದ್ರು, ಇವರೆಲ್ಲ ಬಹಳ ಈ ದೇಶದ ಬಗ್ಗೆ ಒಂದು ಚಿಂತನೆ ಇರ್ತಕ್ಕಂಥವ್ರು, ಮತ್ತೆ ರಾಜ್ಯದಲ್ಲಿ ಇರ್ತಕ್ಕಂಥ ಕೃಷಿಕರ ಬಗ್ಗೆ ಚಿಂತನೆಯಲ್ಲಿ ಇರ್ತಕ್ಕಂಥವ್ರು, ವಿದ್ಯಾವಂತರು ಮುಂದೆ ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು, ಈ ತಾಲೂಕಿಗೆ ಏನು ಆಗ್ಬೇಕು ಅಂತೇಳಿ, ಮತ್ತೆ ಈ ಜಿಲ್ಲೆಗೆ ಏನಾದ್ರು ಆಗ್ಬೇಕು ಅಂತೇಳಿ ಇಂಥ ವಿಚಾರಗಳು ಏನೋ ಇದ್ರೆ ನೀವು ಪಕ್ಷಾತೀತವಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಯಾವುದೇ ಪಕ್ಷದವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ರಮೇಶ್ ಅವರು ಕಾಂಗ್ರೆಸ್ನಲ್ಲಿ ಇರ್ಬೋದು, ಮಾಧುಸ್ವಾಮಿ ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ಬೋದು, ಮತ್ತೆ ರಾಮುಲು ಅವರು CPM ನಿಂದ ಇದ್ರು. ಇವರೆಲ್ಲರನ್ನು ಬಹಳ ಈ ರಾಜ್ಯಕ್ಕೆ ಮತ್ತೆ ಈ ದೇಶಕ್ಕೆ ಬೇಕಾದಂತ ವ್ಯಕ್ತಿಗಳು. ದಯಮಾಡಿ ಅಂತವ್ರನ್ನ ಇಂಟರ್ವ್ಯೂ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. ಖಂಡಿತ ಸರ್, ನಿಮ್ಮ ಸಹಕಾರ ಇದ್ರೆ ಖಂಡಿತ ಅಂತವ್ರನ್ನು ಕೂಡ ಇಂಟರ್ವ್ಯೂ ಮಾಡ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀನಿ. ನೀವು ಕೂಡ ಈ ಒಂದು ಮುಂದಿನ ಒಂದು ವಿಧಾನಸಭಾ ಎಲೆಕ್ಷನ್ ಏನ್ ಬರ್ತಾ ಇದೆ, ಚುನಾವಣೆಯಲ್ಲಿ ಟಿಕೆಟ್ಗಾಗಿ ಆಕಾಂಕ್ಷಿ ಅಂತ ಹೇಳಿ ನೀವು ಹೇಳಿದಿರಾ. ಸೊ ಇದನ್ನ ಎಷ್ಟರ ಮಟ್ಟಿಗೆ ನೀವು ಇದನ್ನ ತಗೊಂಡೋಗ ನಾನು 100% ಪ್ರಯತ್ನ ಮಾಡಿ ಈ ಬಾರಿ ನಮ್ಗೊಂದು ಅವಕಾಶ ಮಾಡ್ಕೊಡಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಮತ್ತೆ NDA ಅಭ್ಯರ್ಥಿ, ಈಗೇನು NDA ಅಂತ ತೀರ್ಮಾನ ಮೇಲೆ ನಮ್ಮಲ್ಲಿ ಮೋದಿ ಅವರು ತಗೊಂಡಿದ್ದಾರೆ, ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿಂದ ದುಡ್ಕೊಂಡು ಬಂದಿದ್ದೀವಿ ನಾವು ಒಂದೇ ಪಕ್ಷದಲ್ಲಿ. ಮತ್ತೆ ಕಾರ್ಯಕರ್ತರುಗಳು ಸದೃಢವಾಗಿ ಕೆಲಸ ಮಾಡಿ ಈ ತಾಲೂಕಲ್ಲಿ ಮೇಲ್ ಬಂದಿದೆ. ಇವತ್ತೇನಾದ್ರೂ ಭಾರತೀಯ ಜನತಾ ಪಾರ್ಟಿ ತಾವು ಹೇಳ್ದಂಗೆ ಮೆಂಬರ್ಶಿಪ್ ಇಡೀ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು. ಮತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಿಪ್ಟೂರು ಅಂತಂದ್ರೆ, ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ತಿಪ್ಟೂರು ಅಂತ ಹೇಳಿದ್ರೆ ಬಿಜೆಪಿಯ ಕಾರ್ಯಕರ್ತರುಗಳು ಏನ್ ಇವತ್ತಿನ ದಿವಸ ಇಲ್ಲಿದೆ, ಸಂಘಟನೆ ಇದೆ. ಆ ಸಂಘಟನೆ ಈ ಜಿಲ್ಲೆನಲ್ಲಿ ಎಲ್ಲೂ ಇಲ್ಲ, ತಿಪ್ಟೂರಿನಲ್ಲಿ ಇರ್ತಕ್ಕಷ್ಟು ಇದು. ಆ ಕಾರ್ಯಕರ್ತ ಬಂಧುಗಳನ್ನ ಕೈ ಮುಗಿದು ಕೇಳ್ಕೊಂಡು ಪ್ರಾರ್ಥನೆ ಮಾಡ್ತಾ ನಾನು ಮುಂದಿನ ದಿನಗಳಲ್ಲಿ ನಾನು ಟಿಕೆಟ್ ಆಕಾಂಕ್ಷಿಯಾಗಿ ಮತ್ತೆ NDA ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ನಾನು ಆಸೆ ಪಟ್ಟಿದ್ದೀನಿ. ಮುಂದಿನ ಒಂದು ಇದು ನಿಮಗೆ ಶುಭವಾಗ್ಲಿ ಸರ್. ಇಷ್ಟೊತ್ತು ನಿಮ್ಮ ಸಮಯವನ್ನ ಬಿಡುವಿನ ಒಂದು ಮಾಡ್ಕೊಂಡು ನಮ್ಗೊಂದು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್. ಧನ್ಯವಾದ.